ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶವಿಪ್ಲಾವಯ ನಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 103ನೆಯ ಪ್ರವಚನ. ಕೃಷ್ಣ ದಾನ ಧರ್ಮದ ಕೊನೆಯ ಕೆಲವು ಸೂತ್ರಗಳನ್ನು, ಚಿಂತನೆಗಳನ್ನು ನಮ್ಮ ಮುಂದೆ ಧರ್ಮರಾಜನಿಗೆ ತಿಳಿಸುವ ಮೂಲಕ ಆದೇಶಿಸ್ತಾ ಇದ್ದಾನೆ, ಉಪದೇಶಿಸ್ತಾ ಇದ್ದಾನೆ. ಈ ಲೋಕದಲ್ಲಿ ನಮಗೆ ಏನು ಸಿಗುವುದಾದರೂ ಅದು ಹಿಂದಿನ ಜನ್ಮಗಳಲ್ಲಿ ಹಾಗೆ ಆಗಿರಬೇಕು, ಕೊಟ್ಟಿರಬೇಕು. ಇದು ಕೃಷ್ಣನ ಮಾತು. ನಾ ಗೋಪ್ರದಾಹ ತತ್ರ ಪಯ ಪಿಬಂತಿ. ಇಲ್ಲಾಗಲಿ ಅಲ್ಲಾಗಲಿ, ಅಲ್ಲಿ ಅಂತೇನಿಲ್ಲ. ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತಾನೆ ಎನ್ನುವುದು ಸತ್ಯ. ಪರಲೋಕದಲ್ಲಿ ಬೇಕಾಗಿರತಕ್ಕಂಥ ವೈಭವಕ್ಕೂ ಈ ಲೋಕದಲ್ಲಿನ ತ್ಯಾಗವೇ ಕಾರಣ. ಮತ್ತೆ ಜನ್ಮ ಜನ್ಮಾಂತರಗಳನ್ನು ನಾವು ಪಡಿತಾ ಬರುವಾಗ ನಮಗೆ ಹಾಲು ಸಿಗಬೇಕಾ, ನಾವು ದನ ಕೊಟ್ಟಿರಬೇಕು. ಇದು ಕೃಷ್ಣನ ಸೂತ್ರ. ಇಷ್ಟೇ. ಧನದಾನ ಮಾಡದವ ಹಾಲು ಕುಡಿಯಲಾರ. ಇಂಥ ಸುಂದರವಾದಂತಹ ವ್ಯಾಪ್ತಿಯ ಚಿಂತನೆ, ತರ್ಕದ ಕತೆ. ಎಂದೋ ಯಾವತ್ತೋ ಒಳ್ಳೆಯ ಧನವನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯವನಿಗೆ ಕೊಡುವ ಕಾರಣದಿಂದಾಗಿ, ಅದರ ಪುಣ್ಯ ವಿಶೇಷದಿಂದ ಆತ ಮುಂದಿನ ಜನ್ಮಗಳಲ್ಲಿ ಒಳ್ಳೆಯ ಹಾಲನ್ನು, ನಾನು ಹೇಳಬೇಕಾಗತ್ತಲ್ಲ, ಹೀಗೆ ಎಲ್ಲರೂ ಹಾಲು ಕುಡಿತಾರೆ ಹೇಳಬಹುದು. ಅದಕ್ಕೆ ಹೇಳ್ತಾರೆ ಅದು ಎಲ್ಲಿ ಹಾಲಾಗತ್ತೆ? ನಮಗೆ ಗೊತ್ತು, ವಿಜ್ಞಾನವೇ ಅದು ಹಾಲಲ್ಲ ಅಂತ ಹೇಳುತ್ತದೆ. ಪರೀಕ್ಷೆ ಇದೆ. ಶುದ್ಧವಾದ ದನದ ಶುದ್ಧ ರೀತಿಯಲ್ಲಿ ಹಾಲು ಕುಡಿಯುವ ಭಾಗ್ಯ ಬರಬೇಕಾದ್ರು ಒಂದು ನಮಗೆ ದೊರೆಯುವುದು, ಇನ್ನೊಂದು ನಮ್ಮಲ್ಲೇ ಯೋಗ್ಯತೆ. ಹೆಚ್ಚು ಜನರಿಗೆಲ್ಲ ಹಾಲು ಕುಡಿಯುವ ಯೋಗ್ಯತೆ ಇಲ್ಲ. ಅವರು ಕಾಫಿ ಕುಡಿತಾರೆ, ಇನ್ನೇನೋ ಕುಡಿತಾರೆ. ಪ್ರಕೃತಿದತ್ತವಾದ ಶುದ್ಧವಾದ ಪೂರ್ಣ ಪ್ರಮಾಣದ ಒಂದು ಮದ್ದು ಅದು. ಎಲ್ಲ ಗಿಡಗಳು ಒಂದೊಂದು ಬಗೆಯಿಂದ ನಮಗೆ ಒಂದೊಂದು ರೀತಿಯ ಔಷಧಗಳೇ. ನಾಸ್ತಿ ಮೂಲ ಮನೌಷಧಂ ಅಂತಾರೆ. ಔಷಧ ಅಲ್ಲದ ಸಸ್ಯವೇ ಇಲ್ಲ. ಆದರೆ ನಾವು ಬಳಸುವುದು 12,000 ವೆರೈಟಿಗಳನ್ನಷ್ಟೇ. ಆಯುರ್ವೇದದಲ್ಲಿ ಆಗಲಿ, ಇತರ ಪದ್ಧತಿಗಳಲ್ಲೇ ಆಗಲಿ, ಹೋಮಿಯೋಪತಿ ಆಗಲಿ, ಇರಾನಿ ಆಗಲಿ, ಯುನಾನಿ ಆಗಲಿ, ಈ ಎಲ್ಲ ಪದ್ಧತಿಗಳಲ್ಲಿ ಬಹಳ ಕಡಿಮೆ ಮರಗಳ ಉಪಯೋಗ ಆಗುವುದು. ಆಯುರ್ವೇದಕ್ಕಿಂತ ತುಂಬ ಕಡಿಮೆ. ಭಾರತದ ಆಯುರ್ವೇದದಲ್ಲೇ ಹೆಚ್ಚು ಮರಗಳ ಉಪಯೋಗ, ಅಂದರೆ ವನಸ್ಪತಿಗಳ ಉಪಯೋಗ ಆಯುರ್ವೇದ ಪದ್ಧತಿಯಲ್ಲಿ. ಎಲ್ಲವನ್ನು ಮಾಡುವುದಿಲ್ಲ ಅವರಿದ್ದು ಸಹ. ಲಕ್ಷಗಟ್ಟಲೆ ವೆರೈಟಿ ಇವೆ. ಮರಮಟ್ಟುಗಳು ಉಪಯೋಗ ಆಗ್ತಾ ಇಲ್ಲ ಮದ್ದಿಗಾಗಿ. ಇದನ್ನೆಲ್ಲ ಗುರುತಿಸಬೇಕಾದ್ದು. ಪುಣ್ಯ ವಿಶೇಷವನ್ನು ಹೇಳುತ್ತಾರೆ ಅವರು. ಪಾಲಾಶದೆಲೆಯ ಊಟ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೆ ಮಾತ್ರ ಅಲ್ಲ, ಸಾಧನೆಯ ದೃಷ್ಟಿಯಿಂದಲೂ ಪಾಲಾಶದ ಎಲೆಯ ಊಟವನ್ನು ಶಾಸ್ತ್ರಗಾರರು ಗುರುತಿಸ್ತಾರೆ. ಕೆಲವು ಊಟಕ್ಕೆ, ಕೆಲವು ತಿನ್ನಲಿಕ್ಕೆ, ಕೆಲವು ಅಡುಗೆಗೆ, ಕೆಲವು ಬೇಯಿಸಲಿಕ್ಕೆ ಏನೆಲ್ಲ ಅದ್ಭುತವಾದಂತಹ ಸವಲತ್ತುಗಳಿವೆ. ಹಾಗಾಗಿ ಎಲ್ಲ ಸವಲತ್ತುಗಳನ್ನು ಮನುಷ್ಯ ಬಹಳ ಚೆನ್ನಾಗಿ ಉಪಯೋಗಿಸಿಕೊಳ್ಬೇಕು. ಅದನ್ನು ಮೇಯ್ದು ಬಂದ ದನ, ಸಕಲ ದೇವತೆಗಳ ಆವಾಸದ ಪ್ರಾಣಿ, ಅದರಿಂದ ಬರತಕ್ಕಂಥ ಹಾಲು, ಯಜ್ಞೋಪಯೋಗಿಯಾದ ತುಪ್ಪದ ವ್ಯವಸ್ಥೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಇದನ್ನು ನೇರ ಉಪಯೋಗಿಸಿಕೊಳ್ಳದನ್ನು ಹಾಳು ಮಾಡಿ ಕುಡಿಯುವ ಭಾಗ್ಯ ನಮ್ಮದು. ಯೋಗ್ಯತೆ ಎಂದರೆ ಹಣೆ ಬರಹ ಅಂತ ಹೇಳಿದರೆ ಏನರ್ಥ ಹೇಳಲಿಕ್ಕಾಗುತ್ತೆ? ಅದನ್ನ ಕೃಷ್ಣ ಹೇಳುತ್ತಾನೆ. ಈ ರೀತಿಯಾದ ಒಂದು ಮೊನೊಪೊಲಿ ಆಗಲಿ, ಸಂಸ್ಕೃತಿ ಆಗಲಿ, ಸಿದ್ಧಾಂತವಾಗಲಿ, ಚಿಂತನೆ ಆಗಲಿ, ಯೋಗ್ಯತೆ ಆಗಲಿ, ಅನುಕೂಲವಾಗಲಿ ಬರಿಬೇಕಾದರೂ ಅವನು ಒಳ್ಳೆ ರೀತಿಯಿಂದ ಕೃಷ್ಣನಿಗಾಗಿ ಧನವನ್ನು ದಾನ ಮಾಡಿರಬೇಕು.
ಇದು ಒಂದು ಕಡೆಯಿಂದ ತಿನ್ನುವ ಪದಾರ್ಥಗಳ ಬಗ್ಗೆ ಹೇಳಿದೆ ನಾನು. ಹಾಲು, ಮೊಸರು, ತುಪ್ಪ, ಹಾಗೆ ಹೀಗೆ ಅಂತ ಹೇಳಿಕೊಂಡು. ಇನ್ನೊಂದು ಬಗೆಯಿಂದ ನೋಡ್ಲಿಕ್ಕೆ ಹೋದ್ರೆ ದವಸ ಧಾನ್ಯಗಳು, ಬೇಳೆಕಾಳುಗಳು, ಅದು ಇದು, ಗೆಡ್ಡೆ ಗೆಣಸುಗಳು, ತರಕಾರಿ, ಪಲ್ಯಗಳು ಇವೆಲ್ಲ ಉಂಟಲ್ಲ ತಿನ್ಲಿಕ್ಕೆ. ಅದೆಲ್ಲಿಂದ ಬರುವುದು ನಮಗೆ? ಅದೆಲ್ಲ ಗದ್ದೆಯಲ್ಲಿ, ತೋಟದಲ್ಲಿ, ನೆಲದಲ್ಲಿ ಆಗುವುದು. ಆದ್ರಿಂದ ನೆಲದಾನ ಕೊಡದವ ನಾ ಭೂಮಿದಾಹ ಭೂಮಿ ಮತಾಶ್ನವಂತಿ. ಹಾಗಾಗಿ ಇತರ ಪದಾರ್ಥಗಳ ತಿನ್ನುವ ಯೋಗ್ಯತೆ ಬರುವುದು ನೆಲದಾನ ಕೊಡುವ ಮೂಲಕ. ನೆಲದಾನದಿಂದ ಅವನಿಗೆ ಬದುಕಲು ನೆಲೆ ಸಿಗ್ತದೆ. ನಾ ಭೂಮಿದಾಹ ಅಂತಾರೆ. ಜನ್ಮಾಂತರದಲ್ಲಿ ನೆಲದಾನ ಮಾಡದವನಿಗೆ ಈ ಜನ್ಮದಲ್ಲಿ ಒಳ್ಳೆಯ ಮನೆ, ನಿವೇಶನ, ಇರಲು ನೆಲೆ ಸಿಗುವುದಿಲ್ಲ. ಇದ್ದದರಲ್ಲಿ ತೃಪ್ತಿ ಇರುವುದಿಲ್ಲ, ಒಳ್ಳೆಯ ರೀತಿಯಲ್ಲಿ ಆಗಿರುವುದಿಲ್ಲ. ಸಂತೋಷವಾಗಿರುವಂತೆ ಆಗಬೇಕಾದ್ರೆ ಅವನು ಜನ್ಮಾಂತರದಲ್ಲಿ ನೆಲೆ ಕೊಟ್ಟಿರಬೇಕು. ಆರಾಮವಾಗಿ ತಿಂತಾನೆ ಅಂತಾದರೆ ಜನ್ಮಾಂತರದಲ್ಲಿ ಅವನು ತಿನ್ನುವ ಪದಾರ್ಥಗಳನ್ನು, ದನವನ್ನೆಲ್ಲ ದಾನ ಮಾಡಿರಬೇಕು. ಹಾಗಾಗಿ ದನದ ಪದಾರ್ಥಗಳ ದಾನ ವಿಶೇಷಗಳಿಂದಾಗಿ ಈ ಜನ್ಮದಲ್ಲಿ ಅವನಿಗೆ ವೈಭವ ಇದೆ. ಹಾಗಾದ್ರೆ ಇನ್ನೊಂದು ಜನ್ಮದಲ್ಲಿ ವೈಭವ ಬೇಕಾದರೆ ಈ ಜನ್ಮದಲ್ಲಿ ಕೊಟ್ಟು ಹೋಗ್ಬೇಕು, ವಿತರಿಸಿ ಹೋಗ್ಬೇಕು. ಆಯಾ ಪದಾರ್ಥಗಳನ್ನು ಕೊಡುವ ಮೂಲಕ ಕೃಷ್ಣ ಹೇಳ್ತಾನೆ, ಯಾನ್ಯಾನ್ ಕಾಮಾನ್ ಬ್ರಾಹ್ಮಣೇಭ್ಯೋ ತಥಾತಿ ತಾನ್ ಕಾಮಾನ್ ಸ್ವರ್ಗಲೋಕೆ ಛ ಭುಂಕ್ತೆ. ಯಾವುದನ್ನೆಲ್ಲ ಇಷ್ಟ ಬಂದವರಿಗೆ, ತಿಳಿದವರಿಗೆ, ಜ್ಞಾನಿಗಳಿಗೆ, ದೇವರ ಎಚ್ಚರವುಳ್ಳವರಿಗೆ ಏನೆಲ್ಲ ಅವರ ಯೋಚನೆಗಳು, ಆಸೆಗಳು, ಬೇಕುಗಳು ಇರ್ತಾವ ಅದನ್ನೆಲ್ಲ ಕೊಟ್ಟವನಿಗೆ ಅವನಿಗೂ ಅದೇ ರೀತಿಯಾದ ಬೇಕುಗಳು ಬಂದು ಒದಗುತ್ತವೆ, ಸಿಗ್ತವೆ. ಇಲ್ಲಿಯೂ ಅಲ್ಲಿಯೂ, ಇಹಲೋಕದಲ್ಲಿಯೂ ಪರಲೋಕದಲ್ಲಿ. ಅಂತ ಪರಲೋಕದಲ್ಲಿಯೂ ಅದೇ ಒಬ್ಬ ರಾಜನಿಗೆ, ಶ್ವೇತರಾಜನಿಗೆ ಪರಲೋಕದಲ್ಲಿ ಹಸಿವೆ ಆಗ್ತಿತ್ತಂತೆ. ಯಾಕೆ ಕೇಳಿದ್ರೆ ಅವ ಭೂಲೋಕದಲ್ಲಿದ್ದಾಗ ಅನ್ನ ಕೊಟ್ಟಿರಲಿಲ್ಲ, ಅನ್ನದಾನ ಕೊರತೆಯಾಗಿತ್ತವನ್ನ, ಯಜ್ಞಯಾಗಗಳು ಮಾಡ್ತಿದ್ದ ಅಷ್ಟೇ. ಅನ್ನದಾನ ರೇಷಿಯೋದಲ್ಲಿ ಹೋಗ್ಲಿಲ್ಲ. ಆದ್ರಿಂದ ಅವನು ತನ್ನ ಮೈದ್ಯ ಮಾಂಸನ ಕಿತ್ತು ತಿನ್ನೋದಂತೆ. ಹಸಿವು ಎಲ್ಲಿ ಕಚ್ಚುವುದು, ಏನು ಕಚ್ಚುವುದು ಗೊತ್ತಿಲ್ಲ. ಇದಕ್ಕೆ ಮತ್ತೆ ರಾಮನಿಂದ ಪರಿಹಾರ ಆಯ್ತು ಬಿಡಿ. ಮಾಲೆ ಕೊಡುವ ಮೂಲಕ ದೇವರಿಗೆ ಮಾಲೆ ಸಮರ್ಪಣೆ ಮಾಡುವುದರಿಂದ ಹಸಿವು ಇಂಗುತ್ತದೆ, ಅನ್ನ ಸಮೃದ್ಧಿ ಆಗ್ತದೆ. ಅದು ಒಂದು ತಂತ್ರ ಅಲ್ಲಿ ಆ ರಾಜನಿಗೆ. ಹೀಗೆ ನೀವು ಇಲ್ಲಿ ಯಾವುದನ್ನು ಭಗವಂತನ ಪ್ರತೀಕಗಳಿಗೆ ನಡೆದಾಡುವ ವ್ಯಕ್ತಿಗಳಿಗೆ ಕೃಷ್ಣ ಹೇಳ್ತಾನೆ ನನ್ನ ಹೆಸರಿನಲ್ಲಿ ಅಂತ ಕೊಡ್ತೀರೋ ಅದು ನಿಮಗೆ ಖಂಡಿತವಾಗಿಯೂ ಜನ್ಮಾಂತರದಲ್ಲಿಯೂ ಪರಲೋಕದಲ್ಲಿಯೂ ನಿಮ್ಮನ್ನು ಉದ್ಧಾರ ಮಾಡುತ್ತದೆ, ಸಿಗ್ತದೆ, ಹಿಡಿಲಿಕ್ಕೆ ಆಗ್ತದೆ, ಉಪಯೋಗಿಸ್ಲಿಕ್ಕೆ ಬರ್ತದೆ. ಇದು ಒಂದು ಚಿಕ್ಕದಾದ ಸೂತ್ರ. ಏನ್ ಕೊಡ್ತೀಯೋ ಅದು ಪಡಿತಿ, ದರಿಷ್ಟ್ರು. ಏನ್ ಬಿತ್ತಿತೀಯ ಅದನ್ನು ಪಡಿತಿ ಹೇಳಿದಾಗೆ. ನಾವು ಬಿತ್ತಲಲ್ಲಿ, ಹಿಂಬದಿಯಲ್ಲಿ, ಮನೆಯದರಲ್ಲಿ, ಅಂಗಳದಲ್ಲಿ ಹಾಗಲಕಾಯಿ ಹಾಕಿದ್ರೆ ನಮಗೆ ಪದಾರ್ಥ ಹಾಗಲಕಾಯಿ ಇದ್ದೇ ಆಗ್ತದೆ. ಮನೆಯಲ್ಲಿ ದಿನ ಕೈ ತಿನ್ನಬೇಕು, ಬೆಲ್ಲ ಜಾಸ್ತಿ ಹಾಕಬೇಕು ಅಂತಷ್ಟು ಬೇಕು. ನಾವೇ ಅಂಗಳದಲ್ಲಿ ಕಬ್ಬು ಹಾಕಿಬಿಟ್ರೆ ಕಬ್ಬಿನ ಜಲ್ಲೆಯನ್ನು ಕಚ್ಚಿ ಸಿಹಿಯನ್ನು ಅನುಭವಿಸ್ಲಿಕ್ಕೆ ಆಗ್ತದೆ. ಯಾವ ರುಚಿಯ, ಯಾವ ಬಗೆಯ ಪದಾರ್ಥಗಳನ್ನು ನಾವು ಬಿತ್ತುತ್ತೇವೆಯೋ ಅದನ್ನೇ ನಾವಂತೆ ಪಡಿತೇವೆ. ಹಾಗಾಗಿ ಏನೆಲ್ಲ ನೀನು ಈ ಲೋಕದಲ್ಲಿ ಕೊಡ್ತೀಯಾ, ಕೊಟ್ಟು ಬರ್ತೀಯಾ, ಕೊಡ್ಲಿಕ್ಕೆ ಇಷ್ಟಪಡ್ತೀಯಾ, ಅದನ್ನು ನೀನು ಖಂಡಿತವಾಗಿ ಜನ್ಮಾಂತರದಲ್ಲಿ ಪಡಿತೀಯಾ, ಪಡೀಲಿಕ್ಕೆ ಉಂಟು ಅಂತ ಕೃಷ್ಣ ಜನ್ಮಾಂತರದಲ್ಲಿಯೂ ಪರಲೋಕದಲ್ಲಿಯೂ ಪಡೀಲಿಕ್ಕೆ ಉಂಟು ಅಂತ ಅದನ್ನು ಉಲ್ಲೇಖ ಮಾಡಿದ. ಇದು ಒಂದು ಸೂತ್ರ. ಆದ್ರೆ ಇನ್ನೊಂದು ಹೇಳ್ತಾನೆ, ಇಲ್ಲಿ ಕೊಡಬೇಕು, ಏನಾದರೂ ಕೊಡಬೇಕು, ಕೊಟ್ಟೋಗ್ಬೇಕು, ಕೊಟ್ಟಿರಬೇಕು ಅಂತ ನೋಡಿ. ಕೊಡುವುದು, ಕೊಟ್ಟಿರುವುದು ಅಂದಾಗ ಒಂದು ವ್ಯವಸ್ಥೆ ಇದೆ. ಯದ್ಯದಿಷ್ಟತಮಂ ದ್ರವ್ಯಂ, ನಿನಗೆ ಏನು ಇಷ್ಟ ಆಗಿದೆ, ಪಡೆಯೋನಿ ಏನು ಇಷ್ಟ ಆಗಿದೆ ಅದನ್ನು ಕೊಡಬೇಕು. ನಮಗೆ ಬೇಡ ಅದಾದದ್ದನ್ನು ಇನ್ನೊಬ್ಬರಿಗೆ ತಾಂಡಿಸುವುದಲ್ಲ, ಇರಲಿ ನಿಮಗೆ ಅಂತ. ಅವನಿಗೆ ಅದು ಬೇಡ, ಅದನ್ನು ಅವನಿಗೆ ಫೋರ್ಸ್ಲಿಕ್ಕೆ ತಲುಪಿಸುವುದಲ್ಲ, ಕೊಡುವುದಲ್ಲ. ಬೇಡ ನನಗೆ ಅಂತ ನಾನೊಂದು ಸರ್ತಿ ಒಬ್ಬರು ಹೇಳುವ ಕೇಳಿದ್ದೆ. ಬೈರಾಸು ಕೊಟ್ಟಿದ್ದೆ, ಮೀಯಲು ಬಂದಾಗ ಮೀಲಿಕ್ಕೆ ಮೀಂದ್ರು, ಬಹಳ ಖುಷಿ ಪಟ್ರು. ಮತ್ತೆ ಹೊರಟಾಗ ಬಟ್ಟೆ ತೊಳಲಿಕ್ಕೆ ಒಂದು ವೇಸ್ಟ್ ಕೊಟ್ಟು. ಹಾಗೆ ಹೇಳ್ತಾರೆ, ಬೈರಾಸು ಓಕೆ, ಮೀಲಿಕ್ಕೆ ಬೇಕಾಗ್ತದೆ, ವೇಸ್ಟೇ ಅಂದ್ರು. ಉಪಯೋಗಕ್ಕೆ ಒಂದು ಸೊಂಟದಲ್ಲಿ ಉಂಟಲ್ಲ ಸಾಕು, 1 ವರ್ಷ ಜಾಸ್ತಿ ಬರ್ತದೆ ಅದು. ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಉಪಯೋಗಿಸ್ಬೇಕಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ. ಹಾಗಾಗಿ ಮನುಷ್ಯನಿಗೆ ಉಪಯೋಗ ಯಾವುದರಲ್ಲಿ ಆಗದೆ, ದಿನ ಮೀಲಿಕ್ಕೆ ಬೇಕು, ತಿಂಗಳಿಗೊಮ್ಮೆ ಹರಿದು ಹೋಗ್ತದೆ. ಮತ್ತೆ ಅಂತದ್ದು ವೈರಾಸ್ ಕೊಟ್ಟರೆ ಖುಷಿ ಇರ್ತದೆ, ಕಡಿಮೆ ದುಡ್ಡು ಖರ್ಚು, ಆದ್ರೂ ಕೊಡುವ ಉಪಯೋಗ ಯಾವುದಿರ್ತದೆ ಅದನ್ನು ಕೊಡಿ, ಅದು ಅರ್ಥ. ಹಾಗೆ
ಯದಿಷ್ಟತಮಂ ಲೋಕೆ, ಜನರಿಗೇನು ಬೇಕು ಅದು ಕೊಡಿ. ಅವರ ಬೇಕುಗಳ ನೆಲೆಯಲ್ಲಿನ ಕ್ವಾಲಿಟಿ ಅನ್ನೋದನ್ನು ಕಾಪಾಡಿಕೊಳ್ಬೇಕು. ನಾವು ಕ್ವಾಂಟಿಟಿಯನ್ನು ಅಷ್ಟೇ, ಎಷ್ಟು ಬೇಕಷ್ಟೇ ಹೊರತು ಒಂದ್ಸರ್ತಿ ಒಂದು ಹೆಡಿಗೆ ಮಾವಿನ ಹಣ್ಣು ಆಗ ತಾನೇ ಪ್ಯಾಕ್ ಮಾಡಿದ್ದು ತಂದು, ಒಂದು ಹೆಡಿಗೆ ಅಂದ್ರೆ ಒಂದು 10-20 kg ಅಂತ ಇಟ್ಕೊಳ್ಳಿ, ಉಪಯೋಗಿಸಿ. ಎಲ್ಲಿ ಉಪಯೋಗಿಸ್ಲಿಕ್ಕೆ ಆಗತ್ತೆ? ಮೊದಲೇ ಎದುರುಕೊಳ್ಳುವವರು ನಾವು ತಿನ್ನೋದ್ರಲ್ಲಿ. ಒಂದು ತಿಂದ್ರೆ ಜಾಸ್ತಿ, ಎರಡನೇದನ್ನು ಕಡಿಯುವುದೇ ಇಲ್ಲ. ನೀವೇ ಉಪಯೋಗಿಸಿ ಅಂದಾಗ ಹೆಡಿಗೆ ನಾವು ತಿನ್ನೋದು ಹೇಗಾಗತ್ತೆ? 10 ಜನರಿಗೆ ಹಂಚಿದಾಗಲೇ ಖುಷಿ ಇರುತ್ತೆ, ಕೊಡ್ಲೇಬೇಕಾಗತ್ತೆ. ಅಂದ್ರೆ ಎಟ್ ಎ ಟೈಮ್ ಅಷ್ಟು ದಾನಗಳು ಬೇಕಿದ್ದರು ಅದಕ್ಕೆ ಎಷ್ಟದಮಂ ಅವರಿಗೆ ಭಾರಿ ಇಷ್ಟ ಆಗುವುದು ಎಷ್ಟರ ಮಟ್ಟಿಗೆ. ತುಂಬಾ ಅಂದ್ರೆ ಎಷ್ಟೇ ಇರಲಿ, ಒಂದು 5 ಜಾಸ್ತಿ, 1 ಸಾಕು, 2 ಬೇಕು, 3 ಇರ್ಲಿ, ಮತ್ತೆ 4ನೇದು ನೋಡುವ 5 ಸಾಕೋ ಸಾಕು. ಆದ್ರೆ ಆಚೆಗೆ ದೊಡ್ಡ ದೊಡ್ಡ ಮಾವಿನ ಹಣ್ಣು ಕೈಯಲ್ಲಿ ದೊಡ್ಡ ಗಾತ್ರ ಹಿಡಿಯಲಾಗದಷ್ಟು ಅದಕ್ಕಿಂತ ಹೆಚ್ಚಿಗೆ ತಿನ್ನುವುದು ಎಲ್ಲಿಗೆ ಇಟ್ಟರೆ ಹಾಳಾಗತ್ತೆ, ಬೇಸರ ಆಗತ್ತೆ. ಹಾಳಾಗೋದ್ರಿಂದ ಕೊಟ್ಟಿದ್ದಾರಲ್ಲ ಪರವಾಗಿಲ್ಲ ಅಂದ್ರೆ ಬೇಸರ ಆಗತ್ತೆ. ಹಾಳಾದಾಗ 1-2 ದಿನ ತಡವಾಗಿ ಹಾಳಾದ ತಕ್ಷಣವೇ ಬೇಸರ ಆಗತ್ತೆ. ಯಾರಾದ್ರೂ ತಿಂತಿದ್ರಲ್ಲ, ಸುಮ್ಮನೆ ಪ್ರೀತಿಯಿಂದ ನಮ್ಮ ಕೈಗೆ ಬಂದು ಹಾಳಾಯ್ತಲ್ಲ ಅಂತ. ಹಾಗಾಗಿ ಕೊಡುವ ಮುಂಚೆ ಇನ್ನೊಬ್ಬರಿಗೆ ಕೊಡುವಾಗಿರಬೇಕು. ಅದನ್ನ ಕ್ವಾಲಿಟಿ, ಕ್ವಾಂಟಿಟಿ ಇದನ್ನೆಲ್ಲ ಗುರುತಿಸಿ ಕೃಷ್ಣ ಹೇಳ್ತಾನೆ, ನಿನಗೆ ಯಾವುದು ಅಚ್ಚುಮೆಚ್ಚು ಅದನ್ನೇ ಕೊಡು. ಅವರಿಗೇನು ಅದು ಇಷ್ಟ ಅನಿಸ್ತದೆ ಅದನ್ನೇ ನೀಡು. ಕೆಲವು ನಮಗೆ ಇಷ್ಟ ಅದು ಇನ್ನೊಂದು ಇಷ್ಟ ಆಗಬಾರದು ಅಂತೀವಿ, ಬೇಕಾಗಿಲ್ಲ. ಹಾಗಾಗಿ ಅವರ ಪ್ರೀತಿಯನ್ನು ನೋಡಿಕೋ. ನಿನಗೆ ಬೇಡವಾದದ್ದನ್ನು ಕೊಳ್ಳಿಕ್ಕೆ ಹೋಗಬೇಡ, ನಿನಗೂ ಇಷ್ಟ ಆಗುವುದನ್ನು ನೋಡಿಕೊಂಡು ನೋಡು. ಟೋಟಲಿ ವಸ್ತುಗಳು ಗುಣಮಟ್ಟದ್ದಿರಲಿ ಅಂತ ಕೃಷ್ಣನ ತಾತ್ಪರ್ಯ. ಯಾಕೆಂದ್ರೆ ನಾನಿಷ್ಟು ಹೇಳಿದ್ದೆ ಯಾಕೆಂದ್ರೆ ಮತ್ತೆ ಅವರಿಗೆ ತುಂಬಾ ಇಷ್ಟ ಬಾಟ್ಲಿ, ಅದನ್ನು ಕೊಡಿ ಹೇಳಿದ್ರೆ ಅದೆಲ್ಲ ಅರ್ಥ ಆಗೋದಿಲ್ಲ. ಶಾಸ್ತ್ರೀಯವಾದದ್ದೇನೋ ನೆಲೆ ಅಲ್ಲಿ ಇವರಿಗೂ ಭಾರಿ ಇಷ್ಟ ಬಾಟ್ಲಿ ಹಾಕ್ತಾರೆ, ಅದು ಕೊಡ್ಲಿಕ್ಕೆ ಹೋಗ್ಬೇಕು. ನಿನಗಿಷ್ಟ ಆದಿದ್ರು ಅದು ಶಾಸ್ತ್ರೀಯ ಅಲ್ಲ, ಅದು ಅವನಿಗೂ ಇಷ್ಟ ಇಲ್ಲ. ಅದಕ್ಕೆ ಇಲ್ಲಿ ಕೊಡ್ಲಿಕ್ಕೆ ಹೋದದ್ದು ಯಾರನ್ನು ನಾನು ಮೊದಲೇ ಹೇಳಿದ್ದೇನೆ, ವ್ರತಸ್ಥಾಯ, ಶ್ರೋತ್ರಿಯಾಯ ಇವೆಲ್ಲ ಇರೋದ್ರಿಂದ ಈ ಧರ್ಮ ಇದ್ದವರಿಗೆಲ್ಲ ಅದು ಇಷ್ಟ ಇಲ್ಲ. ಆದ್ರಿಂದ ಕೊಡುವವನಿಗೆ ಇಷ್ಟ ಆದದ್ದನ್ನು ಕೊಡಬೇಕೆನ್ನುವ ಅರ್ಥ ಇದ್ದಾಗೆ ಪಡೆಯುವವನಿಗೆ ಇಷ್ಟ ಆದದ್ದನ್ನು ಕೊಡಬೇಕೆನ್ನುವ ಅರ್ಥವನ್ನು ನಾನು ತೋರಿಸಿಕೊಟ್ಟು. ಕನ್ಯಾರ್ಥಿಗೆ ಕನ್ಯೆಯನ್ನು ಕೊಡಬೇಕು ಹೊರತು, ಹೌದಾ ನಿನಗೆ ಮದುವೆ ಆಗ್ಲಿಕ್ಕೆ ಉಂಟ, ಇರ್ಲಿ ನಾನು ನೀವು ದುಡ್ಡು ಕೊಡ್ತೇನೆ, ದುಡ್ಡೆಂತ ಕರ್ಮಕ್ಕೆ, ದುಡ್ಡು ಬೇಕಾಗಿಲ್ಲ, ದುಡ್ಡು ಮಾತಾಡುವುದಿಲ್ಲ. ಹಾಗಾಗಿ ಯಾವುದನ್ನು ಎಲ್ಲಿ ಹೇಗೆ ಕೊಡಬೇಕೆನ್ನುವುದನ್ನು ಇಷ್ಟವನ್ನು ಅವನಿಗಿಷ್ಟ ಅಂತ ನನ್ನ ಹತ್ರ ಇರೋದು ಇಷ್ಟ, ಅದು ವಿಷಯ ಬೇರೆ. ನನಗಿಷ್ಟ ಅದು ಅಂತ, ನನಗೆ ದುಡ್ಡೇ ಇಷ್ಟ, ಮತ್ತೇನು ನಾನು ಯಾರಿಗೂ ಕೊಡುವುದಿಲ್ಲ ಕೇಳುವುದಿಲ್ಲ, ಅದು ಸರಿ ಇಲ್ಲ. ಅವನಿಗೆ ಅದಲ್ಲ. ಒಂದ್ಸರ್ತಿ ಯಾತ್ರೆಯಲ್ಲಿ ಕೂತವನು ಉತ್ತರ ಭಾರತದಲ್ಲಿ, ಅಲ್ಲಿ ಬೇಕಾದದ್ದು ಪದಾರ್ಥ ತಿನ್ಲಿಕ್ಕೋ ಹಣ್ಣು ಮತ್ತೊಂದು ಇನ್ನೊಂದು, ದುಡ್ಡು ಕೊಡ್ಬೇಕು ಅವರಿಗೆ, ಪದಾರ್ಥ ಕೊಡ್ತಾರೆ. ಕೆಲವೊಮ್ಮೆ ಪದಾರ್ಥ ಕೊಡಬೇಕಾದ್ರೂ ದುಡ್ಡು ಕೊಡಬೇಕಾದ್ರೆ ಎನ್ನುವ ವಿಷಯದಲ್ಲಿ ಇವರ ಹತ್ರ ದುಡ್ಡು ಇರುವುದಿಲ್ಲ. ದುಡ್ಡೇ ಇದೆ, ಬ್ಯಾಂಕಲ್ಲಿದೆ, ATM ಅಲ್ಲಿದೆ, ಕೊಡುವುದೇಗೆ, ಅಲ್ಲಿ ಯಾವುದೇ ಬೂತುಗಳು ಇರುವುದಿಲ್ಲ. ಹಾಗೇನು ಮಾಡಬೇಕಾಗತ್ತೆ, ಹೇಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ವ್ಯವಸ್ಥೆ ಆಗತ್ತೆ. ಉಣ್ಣದೆ ಸಾಧ್ಯವೇ ಇಲ್ಲ, ಪದಾರ್ಥ ಸಿಗಲು ಸಾಧ್ಯ ಇಲ್ಲ. ಬಿಡುವ ಬೇರೆ ಕಡೆ ಸಿಗುತ್ತೆ ಅಂದ್ರೆ ಅಷ್ಟೊತ್ತಿಗೆ ಆ ಪದಾರ್ಥ ಇನ್ನು 10 ಜನರು ಬಂದದ್ದು ಖಾಲಿ ಆಗತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇಷ್ಟವಾದದ್ದನ್ನು ಏನು ತಿಳ್ಕೊಂಡು ಕೊಡುವ ರೀತಿ ಅಂದ್ರೆ ಬಹಳ ಅದ್ಭುತವಾಗಿರ್ತದೆ. ಅದನ್ನು ಕೃಷ್ಣ ಹೇಳಿದ್ದಾರೆ. ಇಷ್ಟವಾದದ್ದು ಅವ್ರು ಕೇಳ್ತಾರೆ ಹೇಳಿ ನಾವು ಮತ್ತೆ ಕದ್ದು ತಂದು ಕೊಡುವುದಲ್ಲ. ಇದು ಕೃಷ್ಣನಿಗೆ ಭಾರಿ ಖುಷಿ ಹೇಳಲಿಕ್ಕೆ. ನ್ಯಾಯ ಏನು ಉಪಾರ್ಜಿತ ಅಂಚಯತ ಅಂತಾನೆ. ಕೊಡುವ ವಿಷಯದಲ್ಲಿ ಮಾತ್ರ ದ್ರವ್ಯದ ಶುದ್ಧಿ ಇರಲಿ. ಪಾತ್ರವನ್ನು ಗುರುತಿಸಿದ ಹಾಗೆ, ದೇಶಕಾಲವನ್ನು ಗಮನಿಸಿದ ಹಾಗೆ, ಮಗದೊಂದು ಅಂಶವನ್ನು ಕೃಷ್ಣ ಹೇಳುತ್ತಾನೆ, ಸಂಪಾದನೆಯ ಮಾರ್ಗ. ಎಲ್ಲಿಂದ ದುಡ್ಡು ಬಂತು, ಎಲ್ಲಿಂದ ಸೊತ್ತು ಬಂತು? ಅವರು ಕೇಳಿದ್ದಾರೆ ಇಷ್ಟವಾದ್ದು ಕೊಡು ಅಂತ ಹೇಳಿ, ಅದು ಪಕ್ಕದವರ ಮನೆಯಲ್ಲಿ ಇತ್ತು, ಕದ್ದು ತಂದಿದ್ದೇನೆ, ಅದಾಗಲಿಲ್ಲ. ಬೇಡಿ ತರಬಹುದು, ಕದ್ದು ತರಲಿಕ್ಕಿಲ್ಲ. ನ್ಯಾಯೇನು ಉಪಾರ್ಜಿತ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ್ದನ್ನು ಇಷ್ಟಪಡು, ಇಷ್ಟಪಟ್ಟದ್ದನ್ನು ಮತ್ತೊಬ್ಬರಿಗೆ ಕೊಟ್ಟು ಬಿಡು, ಇಷ್ಟೇ. ಇನ್ನೊಬ್ಬರಿಗೆ ಕೊಡಲು ತೆರಳಿದಾಗಲೂ ಮೊದಲು ನೀನು ಅದನ್ನು ನ್ಯಾಯದಿಂದ, ಧರ್ಮದಿಂದ, ಸರಿಯಾದ ಮಾರ್ಗದಿಂದ ಸಂಪಾದನೆ ಮಾಡಿ. ಅವ್ಯವಹಾರದಿಂದ, ಲಂಚಗಳಿಂದ, ಮೋಸ ಮಾಡುವ ಮೂಲಕ, ಟೊಪ್ಪಿ ಹಾಕಿ, ತಲೆ ಒಡೆದು, ದೋಚಿಕೊಂಡು, ದರೋಡೆ ಮಾಡಿ, ಇದರಿಂದ ಏನು ಶ್ರಾದ್ದ, ಹೋಮ, ಹವನ, ಪೂಜೆ, ಪುನಸ್ಕಾರ ಏನು ಮಾಡಲಿಕ್ಕೆ ಹೇಳಲೇ ಇಲ್ಲ. ಸಾಲ ಮಾಡಿ
ಹಬ್ಬ ಆಚರಿಸಬೇಕೆನ್ನುವುದು ಎಲ್ಲಿ ಇಲ್ಲದ ಕಥೆ. ಹಾಗಾಗಿ ಬಹಳ ಚಂದವಾಗಿ ಶಾಸ್ತ್ರದ ನೆಲೆಯಂತೆ ವಿಧಿಯಂತೆ ಸಂಪಾದನೆ ಮಾಡಿದ್ದನ್ನಷ್ಟೇ ನೀನು ಇಷ್ಟವಂದದ್ದನ್ನು ಮತ್ತೊಬ್ಬರು ಇಷ್ಟವಾದದ್ದನ್ನು ಕೊಟ್ಟು ಬಿಡೊಂದು. ಇದು ಎರಡನೇ. ಮೂರನೇದು ಹೇಳ್ತಾನೆ ತತ್ತದ್ ಗುಣವತೇ ದೇಯಂ, ಆಯಾ ಪದಾರ್ಥಗಳನ್ನು ಅವರವರಿಗೆ ತಲುಪಿಸು. ನಾನು ಆಗ ಹೇಳಿದಾಗೆ ಕನ್ಯಾರ್ಥಿಗೆ ಕನ್ಯೆ ದಾನ ಮಾಡಬೇಕು ಹೊರತು ಗೋದಾನ ಮಾಡ್ತೇನೆ ಹೇಳಿ ಅವನು ಎಳಿತಾ ಇರೋದಲ್ಲ. ಅವನಿಗೆ ಎಂತ ಪೆತ್ತವನ್ನು ಮಾಡುದೆಂತದ್ದು ಅವನು ಇಟ್ಕೊಂಡು, ಅಯ್ಯೋ ಇರ್ಲಿ ದನ ತಪ ಮಾಡಿ, ನನಗೆ ದನವನ್ನು ಸಾಗ್ಲಿಕ್ಕೆ ಒಂದು ಹೆಣ್ಣು ಮಗಳು ಬೇಕಲ್ಲ, ಹೆಣ್ಣು ಬೇಕಲ್ಲ ಒಟ್ಟಿಗೆ ನನ್ನೊಟ್ಟಿಗೆ ಮದುವೆಗೆ, ಅದಿಲ್ಲದೆ ದನ ಇಲ್ಲಿ ಹೇಳ್ಕೊಂಡು ಹೋಗುದು, ಹೌದಲ್ಲ? ಇರ್ಲಿ ಬಂಧುವಾಗಿ ಬರ್ತದೆ, ಇರ್ಲಿ ದನ ಇಟ್ಕೋ. ಎಲ್ಲರೂ 16 ಜನರು ಹೋಗಿ ಅವನಿಗೆ ದನವನ್ನೇ ಕಟ್ಟಿಬಿಟ್ರೆ ಅವನ ಕುತ್ತಿಗೆಗೆ ಅವನ ಕತೆ ಏನಾಗಿದೆ? ಆದ್ರಿಂದ ತತ್ತದ್ ಗುಣಮತೇ ದೇಯಂ, ಅದಕ್ಕೆ ಬೇಕಾದವರನ್ನು ಗುರುತಿಸಿಕೊಡು ಒಂದು ವಿಷಯ. ಇನ್ನೊಂದು, ಕೊಡುವಾಗ ಅವನಲ್ಲಿ ಒಳ್ಳೆ ಗುಣ ಇರಲಿ. ವಿದ್ಯೆ, ವಿನಯ, ಸತ್ಯ, ಆರ್ಜವ, ಪ್ರಾಮಾಣಿಕತೆ, ನಿಷ್ಠೆ, ದೇವರ ಮೇಲಿನ ಪ್ರೀತಿ, ಅನುರಾಗ ಇವೆಲ್ಲ ಉಂಟ ನೋಡಿ. ಶಾಸ್ತ್ರ ಎಲ್ಲ ತಿಳಿದಿದ್ದಾನೆ ಅಂತ ಸುಮ್ಮನೆ ಏನಿಲ್ಲದವನಿಗೆ ದೋಷಪೂರ್ಣನಿಗೆ ಕೊಡಬೇಡ. ಗುಣ ಇದೆಲ್ಲ ಪಾತ್ರ ಗುಣಗಳು, ಇದು ಪಡೆಯಬೇಕಾದವನ ಲಕ್ಷಣಗಳು. ಅದು ಉಂಟ ನೋಡು. ಭಾರಿ ಶ್ರೀಮಂತ ಇದ್ದಾನೆ, ದೊಡ್ಡ ವಂಶದಲ್ಲಿ ಬಂದಿದ್ದಾನೆ, ಅಂದವನೆಂದು ಕೊಟ್ಟು ಪ್ರಯೋಜನ ಇಲ್ಲ. ಅವನಿಗೊಂದು ಮಾವಿನಕಾಯಿ ದಾನ ಅಂತ ಹೇಳಿಕೊಟ್ರೆ ಅವ ಆಚೆ ಹೋಗುವಾಗ ಎಸೆದುಕೊಂಡು ಹೋಗಿ ಅನ್ಕೊನಿ, ಅಥವಾ ಅತ್ತ ನಾಯಿಗೋ ಬದಿಗೋ ಪ್ರಾಣಿಗೋ ಬಿಸಾಡಿ ಹೋದ. ಗುಣವತೆ ಇದೆ, ಅದಕ್ಕೆ ಮೌಲ್ಯ ಬರುವಂತೆ ಕೊಡು. ಹಸಿದವನಿಗೆ ಊಟ ಹಾಕುವಾಗ ಆ ಊಟದ ಮೌಲ್ಯ ಉಂಟಲ್ಲ, ಒಂದು ಫುಲ್ ಪ್ಲೇಟಿಗೆ ಭಾರಿ ರೇಟ್ ಆಗುತ್ತೆ, ತುಂಬಾ ಆಗುತ್ತೆ. ಅದು ಸಿಗಲಾರದಲ್ಲಿ ಊಟ ಹಾಕಿದಾಗ ಉಂಟಲ್ಲ, ಸ್ವಯಂ ಅವನಿಗೆ ಸಿಗುವುದಿಲ್ಲ. ಅಲ್ಲಿ ಅಂತಹ ಜಾಗಗಳಲ್ಲಿ ಯಾತ್ರೆ ಸಂದರ್ಭ ಮತ್ತೊಂದು ಗುಡ್ಡೆ ತುದಿಯಲ್ಲಿಯೋ ತಯಾರು ಮಾಡಿಕೊಟ್ಟ ಊಟ ಉಂಟಲ್ಲ, ತುಂಬ ರುಚಿಯಾಗುತ್ತೆ. 10 ಪಟ್ಟು ಮಿಗಿಲು ಅದಕ್ಕೆ ಬೆಲೆ ಬರ್ತದೆ. ಕೇವಲ ತಿನ್ನುವುದರಲ್ಲಿ ತಿರುಗುವುದರಲ್ಲಿ ಅಲ್ಲ, ಪಾಠ ಪ್ರವಚನಗಳಲ್ಲಿ, ಚಿಂತನೆಗಳನ್ನು ಕೊಡುವಲ್ಲಿ, ಇವೆಲ್ಲದರಲ್ಲಿ ಒಂದು ಜ್ಞಾನದಾನ, ಅಭಯದಾನ ಎಲ್ಲ ಸೇರ್ತದೆ. ಇದೆಲ್ಲ ಪರ್ಮನೆಂಟ್ ದಾನಗಳು. ಇದನ್ನೆಲ್ಲ ಕಳ್ಳರಿಗೆ ಜಾಕೋಡಿ ಹೇಳಿದ್ದಾರೆ, ಕಳ್ಳರಿಗೆಲ್ಲ ಕೊಡಬೇಡ. ಮೋಸಗಾರರಿಗೆ, ಕಳ್ಳರಿಗೆ, ಕುಡುಕರಿಗೆ ಎಲ್ಲ. ಒಬ್ಬರಿಗೆ ಆಶ್ರಯ ಕೊಟ್ರೆ ಭಾರಿ ಪುಣ್ಯ ಬರುತ್ತೆ ಹೇಳಿ ಕಳ್ಳ ಹೋಗ್ತಾ ಇರುವ ಕರೆದು ಬಾ ಕೂತು ಆರಾಮ್ ಊಟ ಮಾಡಿದ 3 ಹೊತ್ತು ತಿಂದ, ಮತ್ತೆ ರಾತ್ರಿ ಬರ್ತೇನೆ ಹೊರಟ. ಯಾಕೆ? 10 ಜನರ ಊರಿಂದ ಕಳ್ಳತನ ಮಾಡಲಿಕ್ಕೆ. ಅಂತವರನ್ನು ಸಾಕುದೆಂತ ಕರ್ಮಕ್ಕೆ ಅಂತ. ಅದರಿಂದ ಗುಣವತೆ. ದೋಷ ಇದ್ದವನ ಬಿಡು, ಗುಣ ಉಂಟಾ ಹಿಡಿ. ಅದನ್ನ ಪಾತ್ರ ವಿವೇಕ ಇಲ್ಲ ಹೇಳಲಿಕ್ಕೆ ಇಲ್ಲ. ದಾನ ಧರ್ಮದಲ್ಲಿ ಪಾತ್ರ ವಿವೇಕ ಉಂಟು. ತಸ್ಮೈ ಕೃಷ್ಣ ಹೇಳಿದ್ದು. ಕೆಲವರು ಹೇಳ್ತಾರೆ ಎಲ್ಲ ನೋಡ್ಲಿಕ್ಕಿಲ್ಲ. ಗುಣ ಅಂದ್ರೆ ಅವನಲ್ಲಿ ಇರಬೇಕಾಗಿರಂತ ಕ್ವಾಲಿಟಿ ಇಟ್ಕೊಳ್ಳಿ. ಊಟ ಹಾಕಲಿಕ್ಕೆ ಯಾರಿಗೆ ಹಾಕಬೇಕಂದ್ರೆ ಹಸಿದಿರಬೇಕು. ಅದು ಕಳ್ಳನು ಹಸಿದಿರ್ತಾನೆ, ಅವನಲ್ಲಿ ದೋಷ ಇದೆ, ಗುಣ ಇಲ್ಲ. ಅವನು ನೀವು ಊಟ ಹಾಕಿದ ತಕ್ಷಣ ಹೋಗಿ ಇನ್ನೊಬ್ಬರ ತಲೆ ಹೊಡಿತಾನೆ, ದುಡ್ಡು ಕರೀತಾನೆ. ಆದ್ರಿಂದ ದೋಷಿಗೆ ಹಾಕಬೇಡ. ಕೃಷ್ಣನದ್ದು ವಾಕ್ಯ ತದ್ ಗುಣವತೇ ದೇಯ. ಸೀದಾ ಯಾವುದನ್ನು ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡ. ದುಡ್ಡು ದಾನ ಮಾಡೋದು ಸಂಬಂಧ ಇಲ್ಲ, ನನಗೇನು ಮಾಡ್ತಾರೆ ಗೊತ್ತಿಲ್ಲ, ನಾನು ಕೊಟ್ಟು ಬಿಡ್ತೇನೆ ಹೇಳಿದ್ರೆ, ಕೈ ಹಿಡಿದವರಿಗೆ ಕೊಡುದು ನನ್ನ ಕರ್ಮ ಹೇಳಿದ್ರೆ ತಪ್ಪು. ಕೇಳಿಕೊಡು. ಏನ್ ಮಾಡ್ತಿ? ಕಳ್ಳು ಕೊಡಿತೇನೆ, ಕೊಡಬೇಡ. ಕೃಷ್ಣ ಹೇಳ್ತಾನೆ ತದ್ ಗುಣವತೇ ದೇಯ. ಕೊಡಬೇಕಾದ್ದು ಗುಣವಂತನಿಗೆ ಹೊರತು ದೋಷವಂತನಿಗಲ್ಲ. ಅದನ್ನ ದುಡ್ಡಿನ ಮೌಲ್ಯ, ದುಡ್ಡು ದಾನ ಮಾಡುವಾಗ ದರಿದ್ರನಿಗೆ ಹೆಚ್ಚಾಗ್ತದೆ ಅದರ ಮೌಲ್ಯ. ಹೆಚ್ಚು ಮಕ್ಕಳಿದ್ದವನೇ ಅದರದ್ದು ಮೌಲ್ಯ ಜಾಸ್ತಿ ಗೊತ್ತಾಗುತ್ತೆ. ಯಾಕೆ? ಹಂಚಿಲಿಕ್ಕೆ ಬರುತ್ತೆ ಅಷ್ಟು ಅಂತ. ಅಷ್ಟಾಯ್ತಲ್ಲ, ಸಿಕ್ಕಿತಲ್ಲ. ಅತಿಥಿ ಸತ್ಕಾರ ಮಾಡುವವನಿಗೆ ಕೃಷ್ಣ ಹೇಳಿದ್ನಲ್ಲ, ಕೃತಾತಿಥೇ. ಮನೆಗೆ ಕರೆದು ಊಟ ಹಾಕುವವನಿಗೆ ದಾನ ಧರ್ಮ ಮಾಡಯ್ಯ ಅಂತಾನೆ. ನಾವು ತಿಳ್ಕೊಳ್ಳೋದೇನು ಗೊತ್ತುಂಟ ನಮ್ಮ ಸ್ವರೂಪ ಕೆಲವೊಮ್ಮೆ. ಅವನ ಪ್ರಕಾರ ದಾನ ಧರ್ಮ ಮಾಡ್ತಾ ಇದ್ದಾನೆ. ಅತಿಥಿಗಳಿಗೆ ಊಟ ಹಾಕುವುದು, ಯಜ್ಞ ಯಾಗ ಮಾಡುವುದು ಎಲ್ಲ ಮಾಡ್ತಾನೆ. ಆದ್ರಿಂದ ಅವನ ಹತ್ರ ದುಡ್ಡುಂಟು, ಅವನು ಯಾಕೆ ಕೊಡುದು? ಅವನೇ ಮಾಡ್ತಾ ಇದ್ದಾನಲ್ಲ ದಾನ ಧರ್ಮ. ಅವನೇ ಮಾಡ್ತಾ ಇರೋದ್ರಿಂದ ದಾನ ಧರ್ಮ ನಾವು ಅವನಿಗೆ ದಾನ ಮಾಡ್ಬೇಕು. ಯಾಕೆ? ಮಾಡ್ಲಿಕ್ಕೆ ಮಾಡ್ತಾನಲ್ಲ ಅಂತ. ಅದು ನೋಡಿಕೊಡು. ಇದು ಕೃಷ್ಣನ ವಾಕ್ಯ. ಕೃತಾತಿಥೇ. ಮನೆಗೆ ಬಂದು ಜನರನ್ನು ಕರೆದು ಊಟ ಹಾಕುವನನ್ನು ನೋಡಿ ನಾವು ಅವನಿಗೆ ದುಡ್ಡು ತುಂಬಿಸಬೇಕು, ದ್ರವ್ಯ ಹಾಕಬೇಕು ಹೊರತು ಅವರು ಊಟ ಹಾಕ್ತಾರೆ ಯಾವಾಗಲೂ, ನಾವ್ಯಾಕೆ ಅವರನ್ನು ಹಾಕಿ ಕೊಡಬೇಕು ಹೇಳಬೇಡ. ಅದನ್ನು ನೋಡಿ ಕೊಟ್ಬಿಡು. ಯಾರು ಯಥೇಷ್ಟವಾಗಿ ಯಜ್ಞಗಳು ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ, ಅವರಿಗೆ ಖರ್ಚು ಇದೆ ಅಂತ ಅರ್ಥ. ಅದನ್ನು ತುಂಬಿಸಿಬಿಡು.
ಎಷ್ಟು ಖುಷಿ ಇರುತ್ತೆ ನೋಡಿ. ಇದೆಲ್ಲ ಬಹಳ ಕಡಿಮೆ. ಗಮ್ಮತ್ತು ಅಂದ್ರೆ ಹಾಗೆ. ಈಗ ತುಂಬಾ ಕಲೀಲಿಕ್ಕಿರಬೇಕಾದ ಸಂಗತಿ. ಊಟ ಕೂತಾಗ ಪರಿವೇಶನ ಮಾಡ್ತಾರೆ, ಬೆಳೆಸ್ತಾರೆ. ಏನೋ ಸ್ವೀಟೋ, ಭಕ್ಷ್ಯವೋ, ಭೋಜ್ಯವೋ, ಪಾಯಸವೋ. ಹಾಳಾಗಬಾರದು, ದೇವರ ಪ್ರಸಾದ ಹೇಗೂ ಹಾಕಿದ್ದಾರೆ, ಖಾಲಿ ಮಾಡಬೇಕು ಅಂತ ಖಾಲಿ ಮಾಡಿಬಿಟ್ರೆ ಅವ್ರು ತಿಳ್ಕೊಳ್ತಾರೆ, ತುಂಬ ಇಷ್ಟ ಕಾಣುತ್ತೆ ಅವರಿಗೆ, ಪಾಯಸ ಹಾಕಿಬಿಡ್ತಾರೆ. ಮತ್ತೆ ಬೇಡ ಹೇಳಿದ್ರು ಹಾಕ್ತಾರೆ, ದಾಕ್ಷಿಣ್ಯ ಇರಬೇಕು ಅಂತ. ಸರಿ, ಅದು ಬೇಡ ಹೇಳಿದ್ರು ಹಾಕಿದ್ರಿಂದ ಬಿಡಬಾರದು, ಹಾಳಾಗುತ್ತೆ ವಸ್ತು, ತಿಂದುಬಿಟ್ರೆ ಅವರಿಗೆ ಬೇಡ ಕಾಣ್ತದೆ, ಆದ್ರೂ ಬೇಕು ಅಂತ ಕಾಣುತ್ತದೆ, ಅದಕ್ಕೆ ಬೇಡ ಹೇಳಿದ್ದು ಅಂತ ಮತ್ತು ಹಾಕ್ತಾರೆ. ನೋಡಿ, ಖಾಲಿ ಆದ್ರೆ ಹಾಕ್ತಾರೆ, ಬಿಟ್ರೆ ಬೇಸರ ಆಗತ್ತೆ ಅವರಿಗೂ ನಮಗೂ. ದ್ರವ್ಯ ವೇಸ್ಟ್ ಆಯ್ತು, ಹಾಳಾಯ್ತಲ್ಲ. ಹಾಗೆ ಕೊಡುವ ವಿಷಯದಲ್ಲಿ ಹಾಗೆ ಒಂದು ಪುಸ್ತಕವೋ, ಒಂದು ಬಟ್ಟೆಯೋ, ಒಂದು ಇನ್ನಿತವರ ವಸ್ತುಗಳನ್ನು ದಾನವಾಗಿ ಮತ್ತವರಿಗೆ ಕೊಟ್ರೆ ಅವರಿಗೆ ಬೇಕಾದಷ್ಟುಂಟು ಕೊಡ್ಲಿಕ್ಕೆ. ಅವರು ಪುಸ್ತಕಗಳನ್ನು, ಬಟ್ಟೆಗಳನ್ನು, ಮತ್ತೊಂದನ್ನೆಲ್ಲ ನೇರವಾಗಿ ಸೀದಾ ತಂದು ಕೊಡುತ್ತಾರೆ. ಅದು ಎಲ್ಲಿಂದ 100 ಗಿಂಡಿಗಳನ್ನು, 100 ವಿಷ್ಣುಪಾದಗಳನ್ನು ಒಟ್ಟು ಮಾಡಿಕೊಂಡು ಗಯೆಯಿಂದಲೂ ಮತ್ತೊಂದು ಕಡೆಯಲ್ಲೂ ತಂದಿಟ್ಟು ಅಂದ್ರೆ ಕೊಟ್ಟದ್ದು. ಅವರ ಹತ್ರ ಬೇಕಾದಷ್ಟುಂಟು ಕೊಡ್ತಾರೆ ಹೇಳಿ, ಅವ್ರಿಗೆ ಕೊಡುವುದೇ ಇಲ್ಲ. ಕೊಡ್ಲಿಕ್ಕೋಸ್ಕರವಾದ ತುಂಬಿಸುವಂತ ಕೃಷ್ಣ ಇಲ್ಲಿ ದತ್ತದ್ ಗುಣವತೇ ದೇಹ್ಯಂ ಕೃತಾದಿತೇಹೆ. ಕಳೆದ ಬಾರಿ ಹೇಳಿದ ಹಾಗೆ ದೇವರ ಪೂಜೆ, ಯಜ್ಞಯಾಗಗಳು, ದಾನ ಧರ್ಮ, ವ್ರತ ನಿಯಮ ಇವನ್ನೆಲ್ಲ ಯಾರು ಹೆಚ್ಚು ಮಾಡ್ತಾ ಇದ್ದಾನೆ ಅವನಿಗೆ ಖರ್ಚು ಹೆಚ್ಚುಂಟು ಅಂತ ಅವನು ತುಂಬಿಸಿ ಹಾಕ. ಮನೆ ಇಲ್ಲದವನಿಗೆ ಕೊಟ್ಟು ಬಿಡು ಮನೆ ಅಂತಾರೆ, ತುಂಬಿಸಿ ಹಾಕ್ತಾನೆ ಅಂತ. ಹೀಗೆ ಇಲ್ಲಿ ಹೇಳು ತತ್ತೇ ಗುಣಮತೇ ದೇಯಂ ತದೇವ ಅಕ್ಷಯಮಿಚ್ಛತ. ಅದೇ ಸಿಗ್ತದವನಿಗೆ, ಕಮ್ಮಿ ಇಲ್ಲದೆ ಆಗ್ತದೆ. ಇದು ವಿಶೇಷ. ಯಾವುದರ ಬಗ್ಗೆ ಯಾರಿಗೆ ಏನು ಬೇಕು ಕಾಣ್ತದೋ ಅದನ್ನು ಅವನು ಕೊಡ್ಲಿಕ್ಕೆ ಅಕ್ಷಯ ಆಗ್ತದೆ, ಕಮ್ಮಿ ಆಗುವುದಿಲ್ಲ. ಅದಕ್ಕೋಸ್ಕರ ಆಯಾ ವಸ್ತು, ಎಲ್ಲಾ ವಸ್ತುಗಳು ಹೆಚ್ಚಾಗಬೇಕಾದ್ರೆ, ಪರ್ಮನೆಂಟ್ ಉಳಿಬೇಕಾದ್ರೆ ಅಂತ ವಸ್ತುಗಳನ್ನು ದಾನ ಮಾಡು ಅಂತ ಹೇಳಿದ್ರು. ಕೊಟ್ಟು ಬಿಡು, ನಿನಗೆ ಅದು ಜಾಸ್ತಿ ಆಗುತ್ತೆ, ಉಳಿದೋಗುತ್ತೆ. ಈಗ ಸಣ್ಣ ಲಾಸ್ಟ್ ಟಿಪ್ಸ್ ಕೃಷ್ಣನ ವಾಕ್ಯ ಈ ಅರ್ಥಕ್ಕೆ. ದುಡ್ಡು ದಾನ ಮಾಡು, ಏನಾಗುತ್ತೆ? ದುಡ್ಡು ಇಮ್ಮಡಿ ಆಗತ್ತೆ. ದುಡ್ಡು ದಾನ ಮಾಡು, ಅದನ್ನೇನಾಗುತ್ತೆ? ದುಡ್ಡು ಖಾಲಿ ಆಗದಷ್ಟು ಉಳಿಯುತ್ತೆ, ಅಕ್ಷಯವಾಗುತ್ತೆ. ಕೊಟ್ಟಾಗ ಹೆಚ್ಚಾಗತ್ತೆ, ಕಮ್ಮಿ ಆಗುವುದಿಲ್ಲ. ಅದು ಯಾವುದೊಂದು ದುಡ್ಡು. ವಿದ್ಯೆಗೆ ಹೇಳಿಬಿಟ್ರವ್ರು, ಯಯೇ ಕೃತೆ ವರ್ಧತ ಏವ ನಿತ್ಯಂ ಅಂತ ವಿದ್ಯೆಗೆ ಹೇಳ್ತಾರವ್ರು. ವಿದ್ಯೆಯ ದಾನ ಮಾಡಿದ್ರೆ, ಎಲ್ಲ ದಾನ ಮಾಡಿದ್ರು ಖಾಲಿ ಆಗತ್ತೆ. ವಿದ್ಯೆಯ ದಾನ ಮಾಡಿದ್ರೆ ಹೆಚ್ಚಾಗತ್ತೆ. ಹೇಗೆಂದ್ರೆ ಅವನು ಹೇಳಿಕೊಡುವಾಗ ಮತ್ತಷ್ಟು ಕಲಿಬೇಕಾಗತ್ತೆ, ಸರಿ ತಿಳ್ಕೊಳ್ಬೇಕಾಗತ್ತೆ, ಇನ್ನಷ್ಟು ಆಯಾಮಗಳಲ್ಲಿ ನೋಡ್ಲಿಕ್ಕೆ ಹೋಗ್ತಾನೆ. ಕೇಳುವವರು ಪ್ರಶ್ನೆ ಜಾಸ್ತಿ ಕೇಳಿ ಶುರು ಮಾಡ್ತಾರೆ. ಆದ್ರಿಂದ ವಿದ್ಯೆಯನ್ನು ಕಳ್ಕೊಳ್ಳಿಕ್ಕೆ ಬರುವುದೇ ಇಲ್ಲ. ಒಬ್ಬ ಕಲಿತವ 4 ಜನ ಹೇಳಿಕೊಟ್ಟ ಅಂದ ತಕ್ಷಣ ಅವನದ್ದು ಖಾಲಿ ಆಯ್ತು ಮಾರಿ, ಈಗ ಎಂತ ಗೊತ್ತಿಲ್ಲ, ಅವನು ಯಾರು ಹೇಳೋದೇ ಇಲ್ಲ, ಇನ್ನಷ್ಟು ಹೆಚ್ಚು ಗೊತ್ತಾಗಿರ್ತದೆ ಅವನಿಗೆ. ಅದು ವಿದ್ಯೆಯಲ್ಲಿ ಮಾತ್ರ ಅಂತ ಹೇಳಿಕೊಂಡು ದುಡ್ಡಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ದುಡ್ಡಿನಲ್ಲಿಯೂ ಹಾಗೆ ಉಂಟಂತಾರೆ. ಯಾಕೆ? ನೀನು ಒಳ್ಳೆ ಪಾತ್ರನಿಗೆ ದುಡ್ಡು ಕೊಟ್ರೆ, ಒಳ್ಳೆ ಉಪಯೋಗಕ್ಕೋಸ್ಕರ ದುಡ್ಡನ್ನು ದಾನ ಮಾಡಿದ್ರೆ, ವಿನಿಯೋಗ ಮಾಡಿದ್ರೆ, ಖಂಡಿತವಾಗಿ ನಿನಗೆ ಇನ್ನಷ್ಟು ದುಡ್ಡು ಬರ್ತದೆ ಕೊಡ್ಲಿಕ್ಕೆ. ಅದು ಹೇಗೆ ಕೇಳಬೇಕು? ಕೃಷ್ಣ ಹೇಳ್ತಾನೆ, ಅಕ್ಷಯ ಆಗುತ್ತೆ, ಖಾಲಿ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ. ಹೀಗಾಗಿ ದಾನದಲ್ಲಿ ಒಂದು 4 ಮುಖಗಳನ್ನು ಹೇಳ್ತಾನೆ. ಯದ್ಯದಿಷ್ಟತಮಂ ಲೋಕೆ ನ್ಯಾಯನುಪಾರ್ಜಿತಂಚೇತ್ ತತ್ತದ್ ಗುಣವತೇ ದೇಯಂ ತದೇವ ಅಕ್ಷಯಮಿಚ್ಛತ. ಖಾಲಿಯಾಗದ್ದನ್ನು ಬಯಸಿಕೊಳ್ಳಬೇಕಾದ್ರೆ ಅದುವನ್ನೇ ಕೊಡು. ಯಾವುದು ಖಾಲಿ ಆಗಬಾರ್ದು ಅದನ್ನು ಕೊಡು. ಕೊಡುವಾಗ ನೋಡಿಕೊಡು, ಒಳ್ಳೆಯವರಿಗೆ ಕೊಡು. ಅದು ನೀನು ಪಡೆದದ್ದು ಒಳ್ಳೆ ಮಾರ್ಗದಿಂದ ಎನ್ನುವುದನ್ನು ಸರಿ ನೋಡಿಕೊ. ತಪ್ಪಾಗಿ ಸಂಪಾದನೆ ಮಾಡಬೇಡ. ಮತ್ತೆ ಅದು ಇಷ್ಟವಾದದ್ದ ಅಂತ ನೋಡವನಿಗೆ. ಅವನಿಗೆ ಬೇಡ ಅಂತ ಆದ್ರೆ, ಉಂಟು ಸ್ವಾಮಿ ಮನೆಯಲ್ಲಿ 12 ಬಾಣಾಲೆ ಉಂಟು, ಇನ್ನೊಂದು ಬೇಡ ಹೇಳಿದ್ರೆ ಇರ್ಲಿ, 13ನೇದೊಂದು ಇರ್ಲಿ ಬಾಣಾಲೆ ಮಂಡೆಯಲ್ಲಿ ಹಾಕೊಳ್ಳಿ ಅಂದ್ರೆ ಪ್ರಯೋಜನ ಏನು? ಅವನಿಗೆ ಅನಿಷ್ಟ ಆಗುವಂತೆ ಕೊಡಬೇಡ, ಇಷ್ಟ ಆಗುವಂತೆ ಕೊಡು, ಇಷ್ಟವಾದದ್ದನ್ನು ಕೇಳು ಅಂತ. ಹೀಗೆ ಬಹಳ ಚಂದವಾಗಿ ಅನೇಕ ಆಯಾಮಗಳಲ್ಲಿ ಸೂತ್ರವನ್ನು. ಮತ್ತೊಂದು ಹೇಳ್ತಾನೆ, ಇನ್ನೊಂದು ಬಹಳ ಚಂದವಾದ ಒಂದು ಸೂತ್ರ, ಇನ್ನೊಂದು 2 ಇದೆ. ದಾನ ಧರ್ಮದ ಕೊನೆಯ ಸೂತ್ರಗಳವನದ್ದು ಕನ್ಕ್ಲೂಷನ್, ಉಪಸಂಹಾರದಲ್ಲಿ ಏನ್ ಹೇಳ್ತಾನೆ ಕೃಷ್ಣ, ಲಾಸ್ಟ್ ಏನ್ ಹೇಳಿದ್, ಇದು ಲಾಸ್ಟ್ ಟಚಿಂಗ್ಸ್, ಫೈನಲ್ ಟಚಿಂಗ್ಸ್ ಇದ್ದಾಗಿ ಬಹಳ ಚೆನ್ನಾಗಿ ಹೇಳ್ತಾನೆ. ಅನುಪೋಷ್ಯ ತ್ರಿರಾತ್ರಾಣಿ ತೀರ್ಥಾನಿ ಅನಭಿಗಮ್ಯ ಚ ಅದತ್ವ ಕಾಂಚನಂ ಗಾಂಚ ದರಿದ್ರೋ ನಾಮ ಛಾಯ. ಕೃಷ್ಣ ಹೇಳ್ತಾನೆ, ಕೊಡ್ಲಿಕ್ಕೆ ಕೇಳಿದ್ದೇನೆ, ಕೊಡ್ಬೇಕು. ಕೊಡ್ಬೇಕಾದ್ರೆ ಅವನು ಕೊಡುವವನಾಗಿರ್ಬೇಕು, ದಾನಿ, ಶ್ರೀಮಂತನಾಗಬೇಕಲ್ವಾ? ದಾನಿಯಲ್ಲಿ ಇರಬೇಕಲ್ಲ, ಹೌದಾ? ಅವನಲ್ಲಿ ಇಲ್ವ ಕೊಡ್ಲಿಕ್ಕೆ? ಇಲ್ಲ ಸ್ವಾಮಿ. ಯಾಕೆ ಅವನು ದರಿದ್ರ? ಶ್ರೀಮಂತ ಯಾಕೆ ಆಗ್ಲಿಲ್ಲವಾ? ಕೃಷ್ಣ ಹೇಳ್ತಾನೆ,
ಒಬ್ಬ ಮನುಷ್ಯ ಶ್ರೀಮಂತನಾಗಬೇಕಾದ್ರೆ ನೀವೇ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಸುಲಭವಾದ ಒಂದು ಸಾಮಾಜಿಕವಾದ ಸೂತ್ರ. ಇಡೀ ದೇಶದಲ್ಲಿ ಅದಕ್ಕೆ ಲಾಭ ಇದೆ. ಇಡ್ಲಿ ಈಗ ದಿನಕ್ಕೆ ಎಷ್ಟು ದೇಶ ಆಗಲಿ, ರಾಜ್ಯ ಆಗಲಿ, ಹಳ್ಳಿ ಆಗಲಿ ವಿದ್ಯುತ್ತನ್ನು ಖಾಲಿ ಮಾಡ್ತದೆ ಹೇಳಿ? ಏನೊಂದಿಷ್ಟು ಯೂನಿಟ್ ಹೇಳ್ತೀರಿ ನೀವು. ಒಂದಿನ ಕರೆಂಟ್ ಇಲ್ಲ, ಮೊದಲನೇ ಹಿಂದಿನ ದಿವಸ ಹೇಳಿಬಿಡ್ತಾರೆ ಅವರು ನಾಳೆ ಕರೆಂಟ್ ಇಲ್ಲ ಅಂತ. ಆಗೇನ್ ಮಾಡ್ತಾರೆ ಇವರು? ಹಿಂದಿನ ದಿವಸ ಸ್ಟೋರ್ ಮಾಡಿಕೊಳ್ತಾರೆ. ಆದಷ್ಟು ಇನ್ವರ್ಟರ್ ಅಲ್ಲಿಯೋ ಸೋಲಾರ್ ವ್ಯವಸ್ಥೆಯಲ್ಲಿಯೋ ಅಥವಾ ಬ್ಯಾಕಪ್ ಅಲ್ಲಿ ಏನೋ ಮಾಡ್ತಾರಲ್ವ, ಇರ್ಲಿ ಮಾಡಿಕೊಳ್ಳಿ, ಪವರ್ ಬ್ಯಾಂಕ್ ಅಲ್ಲಿ ಏನು. ಆದರೆ ಅರ್ಧಕ್ಕರ್ಧ 50% ಉಳಿತಾಯವೇ. ಯಾಕೆ? ಅರ್ಧಕ್ಕರ್ಧವರು ಹಿಂದಿನ ದಿವಸ ಕೊಳ್ಳೆ ಹೊಡ್ಕೊಂಡ್ರು. ಈಗ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಉಂಟು ಅಂದ ತಕ್ಷಣ ಆವತ್ತು ಅಕ್ಕಿ ಬೇಳೆ ಎಲ್ಲ ಉಳಿದೋಯ್ತಲ್ಲ ಮನೆಯಲ್ಲಿ, ಹೌದು. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಏನು? ಹಿಂದಿನ ದಿವಸ ಸ್ವಲ್ಪ ಜಾಸ್ತಿ ತಿಂತಾವೆ. ದಶಮಿಯಲ್ಲಿ ಹೆಚ್ಚು ತಿನ್ಲಿಕ್ಕೆ ಆಗುದಿಲ್ಲ ಬಿಡಿ, ಹಾಗೆ ತಲೆ ಕೆಲವರದ್ದು. ಜಾಸ್ತಿ ತಿಂದ್ರೆ ನಾಳೆ ಸಮ ಆಗತ್ತೆ ಅಂತ. ಮತ್ತು ದ್ವಾದಶಿಯಲ್ಲಿ ಹಪಾಪಿಸ್ತಾರೆ ತಿನ್ಲಿಕ್ಕೋಸ್ಕರ, ಸ್ವಲ್ಪ ಜಾಸ್ತಿ ಹೋಗಿರ್ಬಹುದು, ಗೊತ್ತಿಲ್ಲ, ಇರ್ಲಿ. ಆದರೂ ಸಹ ಏಕಾದಶಿಯಲ್ಲಿ ತಿನ್ನದೇ ಉಳಿದದ್ದೊಂದು ಸ್ವಲ್ಪ ಉಳಿತದೆ, ಬಾಕಿ ಇರ್ತದೆ. ಹೀಗೆ ಎಲ್ಲರೂ ಏಕಾದಶಿ ಮಾಡಿದ್ರೆ ಇಡೀ ಊರೇ ಎಷ್ಟು ಉಳಿತದಲ್ವ ಊರಿನಲ್ಲಿ. ಹಾಗೆ ಇಡೀ ದೇಶವೇ ಹಾಗೆ ಉಪವಾಸ ಮಾಡಿದ್ರೆ ಒಂದಿನ ಯಬೋ, ಇಡೀ ಪ್ರಪಂಚದಲ್ಲಿ ಇರತಕ್ಕ ಎಲ್ಲರೂ ಒಂದು ದಿನ ಊಟ ಮಾಡಲಿಲ್ಲ, ಎಷ್ಟು ಉಳಿತಾಯ ಆಯಿತು ನೋಡಿ ದೇಶದಲ್ಲಿ. ಒಂದಿನ ಮುಂದೋಗ್ಲಿಕ್ಕೆ ಆಯ್ತಲ್ಲ ಬದುಕಿನಲ್ಲಿ, ಅದು ಪದಾರ್ಥಗಳು ಉಪಯೋಗಿಸ್ಲಿಕ್ಕೆ ಉಳ್ಕೊಂಡಂತ. ಹೀಗೆ 15 ದಿವಸಕ್ಕೊಮ್ಮೆ ಉಪವಾಸ ಮಾಡಿದ್ರೆ ಇಡೀ ಪ್ರಪಂಚ, ಆಗ ವರ್ಷಕ್ಕೆ 10-25 ದಿವಸ ಮುಂದೆ ಹೋಗ್ತದೆ. ಆ ವಸ್ತುಗಳು ಇರ್ಲಿಕ್ಕೆ ಸ್ಟಾಕ್ ಖಾಲಿ ಆಗದೆ ಮುಂದೋಗ್ತದೆ. ಹೀಗೆ ಮೊದಲು ಹೇಳುತ್ತಾನೆ ಕೃಷ್ಣ, ಶ್ರೀಮಂತನು ದುಡ್ಡು ಹೆಚ್ಚು ಕಡಿಮೆ ಖರ್ಚು ಮಾಡಿಕೊಳ್ಳದೆ ಉಳಿಸಿಕೊಂಡದ್ರಿಂದ ಲಾಭ ಆಗುವುದು. ಹಾಗೆ ನಾವು ಉಳಿಸಿಕೊಳ್ಳಿಕ್ಕೆ ನೋಡಬೇಕು ಹೇಗೈತೆ ಅಂತ. ಉಪವಾಸದಿಂದ ಉಳಿಸಿಕೊಳ್ಳಿಕ್ಕೆ ಆಗುತ್ತೆ. ಇದನ್ನೆಲ್ಲ ಸಾಮಾಜಿಕ ಮೌಲ್ಯಗಳಲ್ಲಿ ಕೆಲವರು ಹೇಳಿಕೊಂಡಿದ್ದಾರೆ. ಮಹಾತ್ಮರು ಅಂತ ಹೇಳಿಕೊಳ್ಳುವವರು ಲೋಕದಲ್ಲಿ ಹಿಂದೆ ಹೇಳಿದ್ದಾರೆ. ಉಪವಾಸ ಒಂದು ದಿನ ಮಾಡಿದರೆ ದೇಶದಲ್ಲಿ ಇಷ್ಟು ಉಳಿತಾಯ ಆಗ್ತದೆ, ಒಂದು ಹೊತ್ತು ಉಪವಾಸ ಮಾಡಿದ್ರು ಇಷ್ಟು ಉಳಿತಾಯ ಆಗ್ತದೆ, ಅಂಕಿಅಂಶ ಎಲ್ಲ ಕೊಟ್ಟಿದ್ದಾರೆ. ದೇಶದ ಬಡತನವನ್ನು ನೀಗಿಸುವಲ್ಲಿ ಅಥವಾ ಆ ಉಳಿತಾಯ ಮಾಡಿದ ಸೊತ್ತನ್ನು ಬಡವರಿಗೆ ವಿನಿಯೋಗಿಸಿಕೊಳ್ಳುವುದರಲ್ಲಿ ನಮ್ಮ ದೇಶದಲ್ಲಿ ಇಷ್ಟು % ಬಡತನ ಕಮ್ಮಿ ಆಗ್ತದೆ ಅಂತೆಲ್ಲ ಹೇಳಿದ್ದಾರೆ. ಇದನ್ನು ಕೃಷ್ಣ ಮೊದಲಿಟ್ಕೊಂಡಿದ್ದಾನೆ. ಇಲ್ಲಿ ಮನುಷ್ಯ ದರಿದ್ರನಾಗಿ ಹುಟ್ಟುವುದು ಯಾಕೆ ಅಂದ್ರೆ ಕಂಡಾಬಟ್ಟೆ ತಿಂದದ್ರಿಂದ. ತಿನ್ನುವುದನ್ನು ಕಡಿಮೆ ಮಾಡಬೇಕಾದ್ರೆ ಉಳಿತಾಯ ಆಗತ್ತೆ ಅಂತಾದ್ರೆ ಬರುವ ಜನ್ಮದಲ್ಲಿ ಒಂದು ಶ್ರೀಮಂತನಾಗಿ ಉಳಿಸಿ ಹೋಗಿದ್ದಾನೆ. ಹೇಗೆ ಕೇಳಿದ್ರೆ 3 ದಿನ ಊಟ ಮಾಡಬೇಡಿ ಅಂತ ಹೇಳಿದ್ರು. ಅನುಭೋಷ್ಯ ತ್ರಿರಾತ್ರಾಣಿ ಅಂತ. ದಶಮಿ ರಾತ್ರಿ ಊಟ ಮಾಡ್ಲಿಕ್ಕಿಲ್ಲ, ದ್ವಾದಶಿ ರಾತ್ರಿ ಊಟ ಮಾಡ್ಲಿಕ್ಕಿಲ್ಲ, ಏಕಾದಶಿ ರಾತ್ರಿ ಊಟ ಮಾಡ್ಲಿಕ್ಕಿಲ್ಲ. 3 ರಾತ್ರಿ ಉಪವಾಸ ಮಾಡುವ ವ್ರತ ಯಾವುದು ಕೇಳಿದ್ರೆ ಅದು ಏಕಾದಶಿ ವ್ರತ, ದಿನತ್ರಯ ವ್ರತ. ಅದರಲ್ಲಿ ಏಕಾದಶಿ ರಾತ್ರಿ ಮಾತ್ರ ಅಲ್ಲ, ಹಗಲಿಗೂ ಊಟ ಮಾಡ್ಲಿಕ್ಕಿಲ್ಲದೊಂದು ಸ್ಪೆಷಲ್ ಅಷ್ಟೇ. ಏಕಾದಶಿ ಉಪವಾಸ ಅಂತ ಕೇಳಿದ್ರೆ ನೋಡಿ, ಗಡಿ ಎಂತದ್ದು ವಿಶೇಷ ಇಲ್ಲ ನೋಡಿ. ದಶಮಿ ರಾತ್ರಿ ಊಟ ಮಾಡ್ಲಿಕ್ಕಿಲ್ಲ, ಅದು ಮಾಮೂಲಿ ಒಪ್ಪಿಕೊಳ್ಳುತ್ತಾರೆ. ಯಾಕೆ? ಅಮಾವಾಸ್ಯೆ ಅಂತ ಹೇಳಿಬಿಟ್ರೆ ಆಯ್ತು. ದ್ವಾದಶಿಯು ರಾತ್ರಿ ಊಟ ಮಾಡ್ಲಿಕ್ಕಿಲ್ಲ, ಗಮ್ಮತ್ತಾಯ್ತು, ಇರ್ಲಿ ಪರವಾಗಿಲ್ಲ, ಅದೀಗ ಅದು ಸಂಕ್ರಾಂತಿ ಅಂತ ತಿಳ್ಕೊಳ್ಳೋ. ಮತ್ತೆ ಊಟ ಮಾಡ್ಲಿಕ್ಕಿಲ್ಲ ಅಂದ್ರೆ ಫಲಾರ ಮಾಡ್ಲಿಕ್ಕೆ ಒಂದು ಪರಾತ್ ಇಟ್ಕೊಳ್ಳೋದಲ್ಲ, ತಿನ್ಲಿಕ್ಕಿಲ್ಲ ಅಂತ ಹೇಳ್ತೇನೆ ನಿನ್ನ ಶಬ್ದ. ದಶಮಿ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಊಟ ನಿಷಿದ್ಧ, ತಿನ್ಲಿಕ್ಕಿಲ್ಲ, ಅಮಾವಾಸ್ಯೆ ಅಂತೆ. ದ್ವಾದಶಿಯಂದು ಸಹ ಬೆಳಿಗ್ಗೆ ಊಟ ಮುಗಿಸಿದ್ರೆ ಮತ್ತೆ ಏನು ತಿನ್ಲಿಕ್ಕಿಲ್ಲ, ಸಂಕ್ರಾಂತಿ ಅಂತ ಇಟ್ಕೊಳ್ಳಿ. ಇದಿಷ್ಟನ್ನು ನೀವು 2 ದಿನಗಳಂತೆ ಮಾಡ್ತಾ ಇದ್ದೀರಿ. ದಶಮಿಯನ್ನು ದ್ವಾದಶಿಯನ್ನು ನಿಮ್ಗೆ ಆಚರಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕೆ? ಮಾಮೂಲಿ ಬೇರೆ 15 ದಿವಸಗಳಲ್ಲಿ ಬರತಕ್ಕ ಹುಣ್ಣಿಮೆ ಅಮಾವಾಸ್ಯೆಗಳಂತೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಸರಿಯಾ? ಇನ್ನೀಗ ಮಧ್ಯದಲ್ಲಿ ದಿನ ಒಂದು ಏಕಾದಶಿ ಉಂಟು. ಆವತ್ತಿನ ಪ್ರಶ್ನೆ, ಆವತ್ತಿಗೆ ಮೊದಲು ಒಂದು ಏನು ಕೇಳಿದ್ರೆ ಏಕಾದಶಿಯಂದು ದಶಮಿಯಂತೆ ದ್ವಾದಶಿಯಂತೆ ಒಂದು ಊಟದ ದಿನ ಅಂತ ಮಾಡಿಕೊಳ್ಳಬಹುದಾ? ಮಾಡಿಕೊಳ್ಳಬಹುದು ಅಂತ ಹೇಳ್ತೀನಿ. ಒಂದು ಊಟ ಬಿಡುವುದು ಅಂತ. ದಶಮಿ ದ್ವಾದಶಿ ಅಂತೆ ಯಾವುದು ನಮ್ಮ ಸಂಕ್ರಾಂತಿ ಅಮಾವಾಸ್ಯೆ ಹುಣ್ಣಿಮೆ ಅಂತೆ ರಾತ್ರಿ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಈಗ ಒಂದು ಊಟ ಇರುವುದು ಏಕಾದಶಿ. ಈಗ ಹೇಳಿಕೆ ಬಂದದ್ದು, ಈಗ ಅದನ್ನೊಂದು ಬಿಡು ಮಾರೆ, ಒಂದು ಬಿಟ್ರೆ ಏನಾಗ್ತದೆ? ಇದೆಲ್ಲ ಮಾಮೂಲಿ ಅಂತ ಬಿಟ್ಟದ್ದು.
ಒಂದೇ ಒಂದು ಎಕ್ಸ್ ಬಿಟ್ಟದ್ದವ. ಅಂದ್ರೇನು, ಏಕಾದಶಿ ದಿವಸ ಒಂದು ಚೂರು ತಿನ್ನದೇ ಇದ್ದದ್ದು. ಉಪವಾಸ ಅಂದ್ರೆ ಏನಂದ್ರೆ ಬಿಟ್ಟದ್ದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಒಂದೇ ಊಟ. ನಿಮಗೊಂದು ತಮಾಷೆಯ ಲೆಕ್ಕ ಹೇಳತ್ತೆ. ನಾಟಕದಲ್ಲಿ ಇದ್ದದ್ದೇ ಒಬ್ಬ ಜೂಜಾಡಿದ, ಜೂಜಾಡಿ ಹಣ ಕಳ್ಕೊಂಡ. ಮನೆ ಮಠ ಮಂದಿ ಮಡದಿ ಎಲ್ಲ ಮೊದಲು ಮಾಡಿಕೊಂಡಿದ್ದ ಜೂಜಿನಲ್ಲಿ ಬಿಡಿ, ಈಗೆಲ್ಲ ಕಳ್ಕೊಂಡಿದ್ದಾನೆ ಜೂಜಲ್ಲಿ. ಆಗ ಏನೋ ಒಂದು 100 ರೂಪಾಯಿಯೋ ಅಥವಾ 100 ಬಂಗಾರದ ನಾಣ್ಯವೋ ಸಾಲ ಮಾಡಿ ಆಡಿದ್ದಾನೆ ಇಟ್ಕೊಳ್ಳಿ. ಅದನ್ನು ಎಲ್ಲ ಒಪ್ಪಿದ್ದಾರೆ, ಸಾಲ ಮಾಡಿ ಆಡಿದ್ದು. ಅದು ಹೋಯ್ತು. ಈಗ ಏನ್ ಮಾಡಿದ್ದಾರೆ, ಇವ ಓಡಿದ, ಆಡಿದವ, ಜೂಜಾಡಿದವ. ಆಗ ಹಿಡ್ಕೊಳ್ಳಿಕ್ಕೆ ಹೇಳಿದ್ರು. ಹಿಡ್ಕೊಳ್ಳಿಕ್ಕೆ ಇವ ಗಮ್ಮತ್ತು, ಸಿಕ್ಕಿಬಿದ್ದ, ಬೇಗೋ ಒಂದು ರೀತಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅವರ ಹತ್ರ ಕೇಳ್ತಾರೆ, ನೋಡಿ ನಾನು ಆಡಿದವ ಹೌದು, ಮೊದಲೆಲ್ಲ ಗಮ್ಮತ್ತು ಆಡಿದ್ದೇನೆ ನಿಮ್ಮೊಟ್ಟಿಗೆ, ಈಗ ಸೋತಿದ್ದೇನೆ. ಇವ 100 ರೂಪಾಯಿ ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಕಳ್ಕೊಂಡಿದ್ದೇನೆ. ಈಗ ನಾನು ಅವನಿಗೆ 100 ರೂಪಾಯಿ ಕೊಡ್ಲಿಕ್ಕೆ ಉಂಟು, ಏನಾದ್ರೂ ಒಂದು ಚೌಕಾಶಿ ಮಾಡ್ತೀರಾ, ಏನಾದ್ರೂ ಒಂದು ಸ್ವಲ್ಪ ರಿಯಾಯಿತಿ ಕೊಡ್ತೀರಾ? ಆಯ್ತು ಮಾರೆ, ನೀನು 50 ರೂಪಾಯಿ ಕೊಟ್ರೆ ಆಯ್ತು, ಹೋಗ್ 50 ಬಿಟ್ಟಿದ್ದೇನೆ ಅಂತ ಸಾಲ ಕೊಟ್ಟವ 50 ಮನ್ನಾ ಮಾಡಿದ, 50% ಮನ್ನಾ ಮಾಡಿದ. ತುಂಬಾ ಖುಷಿ ಆಯ್ತು ಇವನಿಗೆ. ಇಲ್ಲಿ ಮಧ್ಯೆಯಲ್ಲಿ ಆಡುವಾಗೆಲ್ಲ ಮಧ್ಯದವರಿರ್ತಾರೆ, ಅಂಪೈರ್ಸ್ಗಳೆಲ್ಲ ಇದ್ದ ಹಾಗೆ ಮಧ್ಯಮಿಕರಿರ್ತಾರೆ. ಆಚೀಚೆ 2 ಆಟವನ್ನು ನೋಡಿ ಸಮ ಮಾಡುವವರಿದ್ದಾರೆ. ಅವರು ಇಟ್ಕೊಂಡಿದ್ದಾರೆ ಇವನನ್ನು. ಯಾಕೆ, ಅವನು ಸಭೆಯಲ್ಲೇ ಸಾಲ ಮಾಡಿ ಆಡಿದ್ದು, ಅವನು ಗುರುತು ಹೇಳಿಯೇ ಸಾಕ್ಷಿಯಲ್ಲೇ ಆದದ್ದು. ಆದ್ರೆ ನಾವು ಇಟ್ಕೊಂಡಿದ್ದಾನೆ. ಅವರ ಹತ್ರ ಹೇಳ್ತಾರೆ, ನೋಡಿ ನನ್ನ ಹತ್ರ ಎಂತ ಇಲ್ಲ. ಹೌದು, ಏನಿಲ್ಲ ನಿನ್ನ ಹತ್ರ, ನನಗೊಂದು ರಿಯಾಯಿತಿ ಕೊಡಬೇಕ ಬೇಡವ ಸಾಲದಲ್ಲಿ? ಆಯ್ತು ಕೊಡುವ ಮಾರೆ, ಎಷ್ಟು? 50% ಬಿಟ್ಟಿದ್ದೇನೆ ಅಂತ ಹೇಳಿ ಇವು ಓಡಿದ. ಮತ್ತೆ ಇಟ್ಕೊಂಡ್ರವ ನನ್ಗೆ, ಎಲ್ಲ ಎಲ್ಲಿ ಓಡ್ತೀಯ? ಆಟ ಆಯ್ತಲ್ಲ ನಂದು, ಹೋಗ್ತಾ ಇದ್ದೇನೆ ನನ್ನ ಮನೆಗೆ. ಯಾಕೆ ಹೋಗುದು, ದುಡ್ಡು ಕೊಟ್ಟು ಹೋಗ. ಇಲ್ಲ, ನೀವು 50% ಬೇಡ ಹೇಳಿದ್ದಲ್ಲ. ಹೌದು ಹೇಳಿದ್ದೇನೆ 50%, ಮತ್ತೆ 50 ರೂಪಾಯಿ ಕೊಡು. ಅಲ್ಲ, ಇವರು ಹೇಳಿದ್ದಾರೆ 50% ಬೇಡ ಅಂತ, ಮಾಧ್ಯಮವರು. ಅವರಿಗೆ ಬಿಟ್ಟಿದ್ದೇನೆ ನಾನು. ಹೌದಾ? ಹೌದು. ಅಲ್ಲಿ ನೀವು 50 ಬಿಟ್ರಿ, ಅವ 50 ಬಿಟ್ರು, ಅದೇ ಅಂದ, ಇಡೀ ಆಯ್ತಲ್ಲ ಅಂದ. ನೋಡಿ, ಇದು ತಪ್ಪು, ಇದು ಸಿಕ್ಕಿಸಿತ್ತು. ನಿಜವಾಗಿ ಮಾಧ್ಯಮದವರೇನು ಕೊಟ್ಟದ್ದಲ್ಲ ಸಾಲ, ಕೊಟ್ಟವ 50 ಬಿಟ್ಟದ್ದು ಕರೆಕ್ಟ್. ಮಾಧ್ಯಮದವರು ಅದನ್ನೇ ಕೇಳಿಕೊಂಡು ಹೇಳಿದ, ಆಯ್ತು ಮಾರ 50 ಆದ್ರೂ ಕೊಡು, ಆಡು ಮುಂದುವರಿ ಅಂತ. ಇವ ಏನ್ ಮಾಡಿದ್ದ, ನೀವು 50 ಬೇರೆ ಬಿಟ್ಟದ್ದು, ಅವನ 50 ಬೇರೆ ಬಿಟ್ಟದ್ದು, ಇಡೀ 100ಕ್ಕೆ 100 ಹೋಯ್ತು ಅಂತ ಓಡಿ. ಇದು ಮೋಸದ ಕತೆಗಳೆಲ್ಲ. ಹಾಗೆ ಈ ಲೆಕ್ಕಾಚಾರದಂತೆ ಏಕಾದಶಿ ನೋಡಿ, ನಿಮ್ ತಲೆ ಮೇಲೆ ನಾನು ಹೊರೆಸ್ತಾ ಇದ್ದೇನೆ ಏನು ಅಂತ. ದಶಮಿ ದ್ವಾದಶಿ ಅಂತೆ ಒಂದು ಊಟ ಮಾಡುವುದನ್ನು ಅಂತ ಇಟ್ಕೊಳ್ಳಿ, ಆಯ್ತಪ್ಪ ಪರವಾಗಿಲ್ಲ. ಈಗ ಒಂದು ಬಿಡುದಲ್ಲ, ಬಿಡಿ ಆಯ್ತಲ್ಲ. ಈಗ ಏಕಾದಶಿ ಎಷ್ಟು ಸುಲಭ ಆಯ್ತು ನೋಡಿ. ಉಪವಾಸ ದಿನ ನೀವು ಬಿಟ್ಟದಷ್ಟು ಕೇಳಿದ್ರೆ ಟೋಟಲಿ ಓನ್ಲಿ ಒಂದು ಊಟ ಬಿಟ್ಟದ್ದು ನೀವು ಏಕಾದಶಿ, ಮತ್ತೆ ಯಾವುದಕ್ಕೂ ಒಪ್ಪಿಕೊಂಡು ಬಂದಿದ್ದೀವಿ. ಇಲ್ಲಿ ಸಮಸ್ಯೆ ಆದದ್ದು ಏನಂದ್ರೆ, ದಶಮಿ ಮತ್ತು ದ್ವಾದಶಿಯ ಮಧ್ಯದಲ್ಲಿ ಏಕಾದಶಿ ಬರ್ಲಿಕ್ಕೆ ಹೋಗಿ ಸಿಕ್ಕಿಬಿದ್ದ. ಅತ್ತ ದಶಮಿಯಲ್ಲಿಯೂ ಒಂದು ಊಟ, ದ್ವಾದಶಿಯಲ್ಲಿಯೂ ಒಂದು ಊಟ. ಹಾಗಾಗಿ ಏಕಾದಶಿಯಲ್ಲಿ ಇದ್ದ ಒಂದು ಊಟವನ್ನು ಕಸಿತಾರಲ್ಲ ಹೇಳಿಕೊಂಡು ಅವರಿಗೆ ಪರದಾಟ. ಆದ್ರೆ ನಾನು ಹೇಳ್ತೇನೆ, ಇದನ್ನು ಪ್ಲಸ್ ಆಗಿ ಹೇಳ್ತೇನೆ ತರ್ಕ. ಏನಂದ್ರೆ, ದಶಮಿ ಅಂತೂ ಒಂದು ಊಟ ಉಂಟೇ ಉಂಟು, ದ್ವಾದಶಿ ಅಂತೂ ಒಂದು ಊಟ ಉಂಟೇ ಉಂಟು. ಅತ್ತ 2 ದಿನದಲ್ಲಿ ಒಂದೊಂದು ಊಟ ಇರುವಾಗ ಮಧ್ಯದಲ್ಲಿ ಒಂದು ದಿನ ಊಟ ಇಲ್ಲದಿದ್ರೆ ಏನಾಗತ್ತೆ ಅಂತ. ಹೌದಲ್ಲ, ಅದು ಸರಿ. ಮೊದಲು ತಿನ್ನುವುದರಿಂದ ಗಟ್ಟಿ ಇರ್ತಾನೆ, ಉಪವಾಸ ಮಾಡಿದ್ದಂತೂ ತಿನ್ಲಿಕ್ಕೆ ಬಿಡುವುದರಿಂದ ಗಟ್ಟಿ ಆಗ್ತಾನೆ ನೋಡಿ ಅಲ್ವಾ. ನಾಳೆ ತಿನ್ಲಿಕ್ಕಿಲ್ಲ ಹೇಳಿದ್ರೆ ಸ್ವಲ್ಪ ಉಪವಾಸ ಮಾಡೋ ಹೆದರಿಕೆ ಇರ್ಬೋದಿತ್ತು. ಇವತ್ತು ತಿನ್ಬೇಡ ಹೇಳಿದ್ರೆ ನಾಳೆ ಉಪವಾಸ ಮಾಡ್ಬೇಕು ಹೇಳಬೇಕು ಹೆದರ್ಬೇಕು. ಆಗಲ್ಲ, ಇವತ್ತು ತಿನ್ನು ಮಾರಾಯ, ನಾಳೆ ಉಪವಾಸ ಮಾಡು. ನಾಡ್ದವನಿಗೆ ತಿನ್ಲಿಕ್ಕುಂಟು ಮಾರಾಯ, ಉಪವಾಸ ಮಾಡೋದ್ರೆ ಎಷ್ಟು ಖುಷಿ ಆಗ್ತದೆ. ಹಾಗಾಗಿ ದಶಮಿ ದ್ವಾದಶಿಯ ಮಧ್ಯದಲ್ಲಿ ಏಕಾದಶಿ ಬರ್ಲಿಕ್ಕೆ ಹೋಗಿ ಉಪವಾಸ ಮಾಡ್ಲಿಕ್ಕೆ ಪೂರಕ ಆಯ್ತು ನೋಡಿ. ಒಂದೇ ವಿಷಯ ಪ್ಲಸ್ ಮೈನಸ್ ಕಾಣುತ್ತೆ ನಮಗೆ. ಅದರಿಂದ ಕೃಷ್ಣ ಹೇಳ್ತಾನೆ, ಅನುಪೋಷ್ಯ ತ್ರಿರಾತ್ರಾಣಿ, ದಿನತ್ರಯವನ್ನು ಯಾರು ಉಪವಾಸದಲ್ಲಿ ಇಟ್ಟುಕೊಳ್ಳುವುದಿಲ್ಲ, ದಿನತ್ರಯ ವ್ರತವನ್ನು ಯಾರು ಮಾಡುವುದಿಲ್ಲ, ಬದುಕಿನಲ್ಲಿ ಏಕಾದಶಿಯನ್ನು ಕೃಷ್ಣ ಹೇಳುದು, ನನಗಿಷ್ಟವಾದ ದಿನವನ್ನು ಆಚರಿಸುವುದಿಲ್ಲ, ಅವನು ದರಿದ್ರನಾಗಿ ಹುಡುತ್ತಾನೆ. ಯಾಕೆ? ತಿಂದಾಗಿದೆ ಸತ್ತವ. ಬದುಕಿದ್ದಾಗ ಏಕಾದಶಿಯಲ್ಲಿ ತಿಂದದ್ದಕ್ಕೆ ಬರುವ ಜನ್ಮದಲ್ಲಿ ಅಷ್ಟಾಂಶ ತಿನ್ಲಿಕ್ಕೆ ಹೋಗಿ ಅದನ್ನು ಕೃಷ್ಣ ಬಡ್ಡಿ ಲೆಕ್ಕಾಚಾರ. ನಾನು ಹೇಳಿದೆ, ಒಂದು ವರ್ಷದಲ್ಲಿ ಒಂದು 25 ಏಕಾದಶಿ ಬರ್ತದೆ, ತಿಂಗಳಿಗೆ 2 ಇದ್ದಾಗೆ 25 ಏಕಾದಶಿಯನ್ನು ಅವನು ತಿನ್ಲಿಕ್ಕೆ ಹೋಗಿ ಬದುಕಿನಲ್ಲಿ ಅವನು ಎಷ್ಟು ದಿನ ತಿಂದ? ವರ್ಷಕ್ಕೆ 25 ದಿನ ತಿಂದ್ರೆ ಸುಮಾರಾಗಿ ಒಂದು 50-100 ವರ್ಷ ಬದುಕಲಿಕ್ಕೆ ಹೋದ್ರೆ ಅವನು ಎಷ್ಟಾಯ್ತು ನೋಡಿ. 10 ದಿನವೇ, 10 ವರ್ಷಕ್ಕೇನೆ 250 ದಿನ ಆಗ್ತದೆ.
100 ವರ್ಷಕ್ಕೆ 2,500 ದಿನ, 2-3 ವರ್ಷದಷ್ಟು ದಿನ, 2-3 8-10 ವರ್ಷಕ್ಕಿಂತ ಮೇಲೆ 3-3-9 10 ವರ್ಷದಷ್ಟು ತಿಂದಾಗ ಆಯ್ತು ಎಕ್ಸೆಸ್. ಅದನ್ನ ಜನ್ಮಾಂತರದಲ್ಲಿ ಅವನಿಗೆ ಅದಕ್ಕೆ ಬಡ್ಡಿಯೆಲ್ಲ ಸೇರಿಸಿ 10 ವರ್ಷದ ನೀನು ಎಕ್ಸೆಸ್ ಕಳೆದ ಬಾರಿ ತಿಂದದ್ರಿಂದ ಈಗ ನೀನು ಇನ್ನೊಂದು ಜನ್ಮ ಪಡೀಲಿಕ್ಕೆ ಸಾವಿರಾರು ವರ್ಷಗಳು ಬರ್ಲಿಕ್ಕೆ ಹೋಗಿ ಅದು ಬಡ್ಡಿಯ ಪ್ರಕಾರ ಏನಾಗಿದೆ ಅಂದ್ರೆ 30-40 ವರ್ಷ ತಿನ್ನದಾಗೆ ಆಗಿದೆ. ಅಂದ್ರೆ ದಾರಿದ್ರ್ಯ. ಅದನ್ನು ದರಿದ್ರನಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟದಂತೆ ಆಗಬೇಕಾದ್ರೆ ಮುಂದಿನ ಜನ್ಮದಲ್ಲಿಯೂ ಪ್ರತಿನಿತ್ಯ ನಮಗೆ ಒಂದೊಟ್ಟೂಟಾದರೂ ಸಿಗುವಂತಹ ಶ್ರೀಮಂತಿಗೆ ಬರಬೇಕಾದ್ರೆ ಈ ಜನ್ಮದಲ್ಲಿ ಗಟ್ಟಿ ಮುಟ್ಟಿದ್ದಾಗ ಅಂದ್ರೆ 20 ವರ್ಷದಿಂದ ಒಂದು 70 ವರ್ಷದವರೆಗಾದ್ರು, ಅಲ್ಲಾದ್ರೆ 30 ವರ್ಷದಿಂದ ಒಂದು 60 ವರ್ಷದವರೆಗಾದ್ರು ಕೆಲಸ ಸಿಕ್ಕಿದೆ, ಆರಾಮವಾಗಿ ಸಂಪಾದನೆ ಆಗ್ತಾ ಇದೆ, ಅನುಕೂಲ ಮಾಡಿಕೊಂಡು ಕೂತ್ಕೊಳ್ಳುತ್ತೇನೆ ಹೇಳಿಕೊಳ್ಳುವ ಮಟ್ಟಿಗಾದ್ರೂ ಉಪವಾಸವನ್ನು ಪೂರ್ಣ ಪ್ರಮಾಣದಲ್ಲಿ ಕಡ್ಡಾಯವಾಗಿ ಮಾಡಲಿಕ್ಕೆ ನಿಂತರೆ ಖಂಡಿತವಾಗಿ ಜನ್ಮಾಂತರದಲ್ಲಿ ಶ್ರೀಮಂತನಾಗ್ತಾನೆ. ಇದು ಕೃಷ್ಣನ ಒಂದು ಟ್ರಿಕ್ಸ್ ನಮಗೆ. ಇನ್ನೊಂದು ಕೃಷ್ಣ ಹೇಳುತ್ತಾನೆ, ತೀರ್ಥಾನ್ಯನಭಿಗಮ್ಯ ಅಂತ. ಶರೀರದಲ್ಲಿ ಉಪವಾಸ ಮಾಡಿ ಹಾಕುವುದು ಒಂದು ಲೆಕ್ಕ, ಶಾರೀರಿಕ ವ್ರತ, ತಪಸ್ಸು. ಇದು ತಪಸ್ಸು ಹೇಳಿದ್ದವ. ದಾನಕ್ಕೆ ಪೂರಕವಾದ ತಪಸ್ಸು, ಧರ್ಮಕ್ಕೆ ಪೂರಕವಾದ ತಪಸ್ಸು. ಅದರಲ್ಲಿ ಮೌನ ಇವೆಲ್ಲ ಇದೆ. ಉಪವಾಸ ಮಾಡುವಾಗ ಮಾತಾಡಲಿಕ್ಕಿಲ್ಲ, ಹೆಚ್ಚು ವ್ಯವಹಾರಗಳು ಇರುವುದಿಲ್ಲ, ದೇವರ ಚಿಂತನೆಗಳು ಹೆಚ್ಚಿರುತ್ತವೆ. ಹಾಗಾಗಿ ಯಜ್ಞದ ತಪಸ್ಸಿನ ಮುಖದಲ್ಲಿ ಜನ್ಮಾಂತರದಲ್ಲಿನ ದಾನದ ಪವರ್ ಪಡೀಲಿಕ್ಕೆ ಬೇಕಾದ ಶ್ರೀಮಂತಿಕೆಗೆ ಒಂದು ವಿಷಯವನ್ನು ಕೊಟ್ಟ. ಇನ್ನೊಂದು ಹೇಳುತ್ತಾನೆ, ಶಾರೀರಿಕವಾದ ಮತ್ತೊಂದು ತಪಸ್ಸು ಏನು ಕೇಳಿದ್ರೆ ಕೂತ್ಕೊಂಡಿರುವುದಲ್ಲ, ತಿರುಗಿರುವುದು. ಉಪವಾಸ ದಿವಸ ಕೂತಿರುವುದು. ಇನ್ನೊಂದು ಅಂಶ ಏನು, ತೀರ್ಥಾನಿ ಅನಭಿಗಮ್ಯಚ ಅಂತ ಸಂಚಾರ ಮಾಡುವಂತ ದೇವರು ಹೇಳ್ತಾನೆ. ತೀರ್ಥಕ್ಷೇತ್ರಗಳೆಡೆಗೆ ಸಾಗದವನು ಜನ್ಮಾಂತರದಲ್ಲಿ ದರಿದ್ರನಾಗ್ತಾನೆ. ಅಲ್ಲೆಲ್ಲ ದೇವರುಗಳ ದರ್ಶನದಿಂದ, ಕ್ಷೇತ್ರಗಳ ಸಹವಾಸದಿಂದ, ಅಲ್ಲಿಯವರ ಸಜ್ಜನರ ಒಡನಾಟದಿಂದ ಅವನಿಗೆ ಜನ್ಮಾಂತರದಲ್ಲಿ ದೊಡ್ಡಸ್ತಿಕೆ ಬರ್ತದೆ, ಅನುಗ್ರಹ ಜಾಸ್ತಿ ಇರ್ತದೆ. ಈ ಜನ್ಮದಲ್ಲಿ ಯಾರನ್ನು ನೋಡಿಲ್ಲ, ಯಾವ ಕ್ಷೇತ್ರದಲ್ಲಿ ಉಳಿಲಿಲ್ಲ, ನಿಲ್ಲಿಲ್ಲ, ನಮಸ್ಕರಿಸಲಿಲ್ಲ, ಯಾವ ದೇವತೆಗಳ ಅನುಗ್ರಹಕ್ಕೆ ಸನ್ನಿಧಿಗೆ ಪಾತ್ರನಾಗಲಿಲ್ಲ ಅಂದ್ರೆ ಜನ್ಮಾಂತರದಲ್ಲಿ ದರಿದ್ರನಾಗ್ತಾನೆ. ನೋಡಿ, ದರಿದ್ರನಾಗದೇ ಇರ್ಲಿಕ್ಕೆ ಇನ್ನೊಂದು ಕಾರಣ ತೀರ್ಥಕ್ಷೇತ್ರದ ಸಂಚಾರ ಅಂತ ಹೇಳ್ತಾನೆ. ಅದರಿಂದಾಗಿ ಏನ್ ಸಂಬಂಧ ಅಂದ್ರೆ, ನೀವು ತೀರ್ಥಕ್ಷೇತ್ರಗಳ ಸಂಚಾರಕ್ಕೆ ಹೋದ್ರೆ ಅಲ್ಲಿ ವಿಶೇಷವಾಗಿ ನೀವು ಏನನ್ನಾದ್ರೂ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ಕೊಡಬೇಕಾಗ್ತದೆ. ಕೊಡುವುದರಿಂದ ತೀರ್ಥಕ್ಷೇತ್ರದಲ್ಲಿ ದಾನ ಮಾಡಿದ್ದಕ್ಕೆ 10-100 ಪಟ್ಟು ಮಿಗಿಲು ಫಲ ಇದೆ. ಇದು ಶ್ರೀಮಂತಿಕೆಗೆ ಕಾರಣ. ನೀವು ಊರಲ್ಲಿದ್ದವನಿಗೆ ಕೊಟ್ರೆ, ನಿತ್ಯದವನಿಗೆ ನೀಡಿದ್ರೆ 10ಕ್ಕೆ 10 ರೂಪಾಯಿ ಪುಣ್ಯ ಅಂತ ಆದ್ರೆ, ಅದೇ ಕ್ಷೇತ್ರದಲ್ಲಿ 10ಕ್ಕೆ 100 ರೂಪಾಯಿ ಪುಣ್ಯ ಬರುತ್ತೆ. ಅದು ಕ್ಷೇತ್ರದ ಅರ್ಚಕರು ಅಥವಾ ಇನ್ನಿತರ ಪಂಡಿತರು ಆಗಿದ್ರೆ, ಸತ್ಯವಾದ ದೊಡ್ಡ ಪಾತ್ರ ಆದ್ರೆ ಆ ಪಾತ್ರೆಯಲ್ಲಿ ಸಿಗದೇ ಇರೋದ್ರಿಂದ ಅಚಾನಕವಾಗಿ ತೀರ್ಥಕ್ಷೇತ್ರ ಸಂಚಾರದಿಂದ ಮತ್ತಷ್ಟು ದೊಡ್ಡ ಲಾಭ ಆಗಿಬಿಡುತ್ತದೆ. ಹೀಗಾಗಿ ದಾರಿದ್ರ್ಯ ನಿವೃತ್ತಿಯಲ್ಲಿ ತೀರ್ಥಕ್ಷೇತ್ರದ ಸಂಚಾರ, ಅಲ್ಲಿನ ತೀರ್ಥರ ಅಂದ್ರೆ ತೀರ್ಥದ ಪ್ರದೇಶಗಳಲ್ಲಿ ನೆಲೆಗೊಂಡಿರತಕ್ಕ ಸಾಧು ಸಂತರ, ಸಜ್ಜನರ, ದೊಡ್ಡ ದೊಡ್ಡ ಬೈರಾಗಿಗಳ, ನಿಜವಾದ ತೀರ್ಥಂಕರರ, ನಾನು ಹೇಳುವುದಾದ್ರೆ ಎಲ್ಲ ತೊರೆದವರ ಕ್ಷೇತ್ರದಲ್ಲೇ ನಿಲ್ಲುವುದು, ಅಯಾಚಿತವಾದ್ದನ್ನೇ ತಿಂದು ಬದುಕುವುದು, ಜಪತ್ತು ತಪಸ್ಸಿನಲ್ಲಿ ಅನುಷ್ಠಾನದಲ್ಲೇ ನಿತ್ಯರತರಾಗಿರುವುದು ಸತ್ಯಕ್ಕೂ. ಇಂಥವರ ದರ್ಶನವೇ ಲಾಭ. ದರ್ಶನಾದೇವ ಸಾಧವ ಅಂತ ಸಾಧುಗಳನ್ನು ನೋಡುವುದರಿಂದಲೇ ಇವನ ಪಾಪ ಪರಿಹಾರ ಆಗತ್ತೆ, ಪುಣ್ಯವೃದ್ಧಿ ಆಗತ್ತೆ. ಮಾತಾಡಿಸಬೇಕಾಗಿಲ್ಲ, ಸನ್ನಿಧಾನ ಪಡಿಬೇಕಾಗಿಲ್ಲ, ಏನಾದ್ರೂ ಅವರು ಮಂತ್ರಾಕ್ಷರ ಕೊಡಿ ಕೇಳಬೇಕಾಗಿಲ್ಲ, ಏನಾದ್ರೂ ಉಪದೇಶ ಮಾಡಿ ಅಂತ ಹೇಳಬೇಕಾಗಿಲ್ಲ, ಅವ್ರಿಗೆ ಏನಾದ್ರೂ ಇಡಬೇಕು ಅಂತಲಿಲ್ಲ. ಅದನ್ನ ತೀರ್ಥಗಳ ಕ್ಷೇತ್ರಗಳ ಸಂಚಾರದಲ್ಲಿ ನೆಲೆಗೊಳ್ಳದವನು ದರಿದ್ರನಾಗ್ತಾನೆ. ದೇವರು ಕೊಟ್ಟ ಪಾದ, ದೇವರು ಕೊಟ್ಟ ಕೈ, ದೇವರು ಕೊಟ್ಟ ಕಣ್ಣು, ಇವೆಲ್ಲ ಇಂದ್ರಿಯಗಳು ಸಾರ್ಥಕ ಆಗುವುದು ಹೋದ್ರೆ ಮಾತ್ರ. ದೇವರ ಬಿಂಬಗಳನ್ನು ಕಂಡಾಗ, ಅಲ್ಲಿಗೆ ಪ್ರದಕ್ಷಿಣೆ ಬಂದಾಗ, ನಮಸ್ಕಾರಕ್ಕೆ ನಿಂತಾಗ, ಹೇಳಲು ಸ್ತೋತ್ರಗಳನ್ನು, ಅವನ ಚಿಂತನೆಗಳನ್ನು, ಜಪವನ್ನು ಮಾಡಿದಾಗ ಈ ಎಲ್ಲ ಇಂದ್ರಿಯಗಳಿಗೆ ಸಾರ್ಥಕ. ಇಲ್ಲಾದ್ರೆ ಇಂದ್ರಿಯಗಳು ಸಾಯ್ತವೆ. ಆದ್ರೆ ದರಿದ್ರ ಅಂದ್ರೆ ದುಡ್ಡಿನಲ್ಲಿ ಮಾತ್ರ ಅಲ್ಲ, ದೇಹದಲ್ಲಿಯೂ ಇಂದ್ರಿಯಗಳಲ್ಲಿಯೂ ದರಿದ್ರನಾಗ್ತಾನೆ. ದೇವರು ಮತ್ತೆ ಕಣ್ಣು, ಕೈ, ಕಾಲೆಲ್ಲ ಸಾಮರ್ಥ್ಯ ಕೊಡುವುದಿಲ್ಲ. ಇದ್ದಾಗ ಎಲ್ಲ ಹೋಗಲಿಲ್ಲ ಪಕ್ಕದ ಕ್ಷೇತ್ರಗಳಿಗೆ. ಇನ್ನೊಂದು ತೀರ್ಥ ಶಬ್ದಕ್ಕೆ ಅರ್ಥ ಶಾಸ್ತ್ರ ಅಂತ, ತಾರಯತಿ, ಆನಂದ ತೀರ್ಥ ಅಂತ ಆಚಾರ್ಯ ಹೆಸರಿನಲ್ಲಿ ಆನಂದಕರವಾದ ಶಾಸ್ತ್ರವನ್ನು ಕೊಟ್ಟದ್ರಿಂದ, ಮೋಕ್ಷ ಶಾಸ್ತ್ರವನ್ನು ಹೇಳಿಕೊಟ್ಟದ್ರಿಂದ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಮಧ್ವ ಅಂದ್ರೂ ಅದೇ ಅರ್ಥ. ಮಧು ಅಂದ್ರೆ ಆನಂದ, ವಾ ಅಂದ್ರೆ ತೀರ್ಥ ಅಂತ. ವೇತಿ ತೀರ್ಥ ಮುದಾರ್ಥ, ವಾ ಅಂದ್ರೆ ತೀರ್ಥವೂ ಹೌದು, ನೀರಿನ ನೆಲೆಯಲ್ಲೂ ಅರ್ಥ ಹೌದು. ಹಾಗಾಗಿ ತೀರ್ಥಗಳನ್ನು
ತೀರ್ಥಕ್ಷೇತ್ರಗಳನ್ನು ಅರ್ಥ ಮಾಡಿದಾಗೆ ಶಾಸ್ತ್ರಗಳನ್ನು ಹೊಂದದೆ, ಮಾತಾಡಿಸದೆ, ಅನುಸಂಧಾನಕ್ಕೆ ತಾರದೆ, ಚಿಂತನೆ ನಡೆಸದೆ, ಗಮುದಾತ್ವ ಅರ್ಥ ಚಿಂತನೆ ಅಂತ ಅರ್ಥ ಉಂಟಲ್ಲ, ಹೋಗುವುದಷ್ಟೇ ಅಲ್ಲಲ್ಲ. ಹಾಗಾಗಿ ಆ ನೆಲೆಯಲ್ಲಿ ಶಾಸ್ತ್ರಗಳ ಅನುಸಂಧಾನ ಮಾಡದೇ ಇದ್ದವ, ಕಲಿಯದವ, ಅವನು ದರಿದ್ರನಾಗ್ತಾನೆ. ಇದು ಜ್ಞಾನಯಜ್ಞ. ಹಾಗಾಗಿ ಕ್ಷೇತ್ರ ಸಂಚಾರ ಮಾಡಿ, ಅಲ್ಲಿನ ಸಾಧು ಸಂತರನ್ನು ಭೇಟಿ ಮಾಡಿ, ಅವರಿಂದ ಉಪದೇಶವನ್ನು, ಶಾಸ್ತ್ರಗಳನ್ನು ಚಿಂತನೆಗೆ ತಂದುಕೊಂಡು ಬದರಿಗೆ ಹೋಗಿ ಆಚಾರ್ಯ ಮಧ್ವರನ್ನು ಮಾತಾಡಿಸಿ ಅವರು ಕೊಟ್ಟ ಚಿಂತನೆಯನ್ನು ಮತ್ತೆ ಮುಂದುವರಿಸಿ ಬದುಕಿ ಈಗಲೂ ಇದ್ದಾರಲ್ಲಿ. ಅಂದ ಕ್ಷೇತ್ರ ಸಂಚಾರ ಕುಂಭಾಸಿಗೆ ಅಂದ್ರೆ ಇಲ್ಲ ಕುಮಾರಾದ್ರಿಗೆ ಹೋಗಿ ಅಲ್ಲಿ ವಿಷ್ಣು ತೀರ್ಥರಿದ್ದಾರೆ, ಅವರ ಹತ್ರ ಉಪದೇಶ ಪಡೆಯಿರಿ, ಅನುಸಂಧಾನಕ್ಕೆ ತಂದುಕೊಳ್ಳಿ, ಮುಂದುವರಿಯಿರಿ. ಇಂಥದ್ದೆಲ್ಲ ತೀರ್ಥಗಳ ಇಂಥ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಹಿರಿಯರು ನೆಲೆಗೊಂಡವರಿದ್ದಾರೆ. ಭಗವಂತನ ಸನ್ನಿಧಾನ, ಭಗವದ್ಭಕ್ತರ ಪಾತ್ರಗಳ ವಿಶೇಷ ಸಂಪರ್ಕ ಆಗಲಿಕ್ಕೆ ಉಂಟು. ಋಷಿಗಳು ಸಿಗ್ತಾರೆ. ಹೀಗೆ ಮಾಡದವನು ದರಿದ್ರನಾಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಹೋಗದವ ಮತ್ತೊಂದು ಹೇಳ್ತಾನೆ, ಅದತ್ವಾ ಕಾಂಚನಂ ಗಾಂಚ ದರಿದ್ರೋ ನಾಮ ಜಾಯತೆ. ದುಡ್ಡು ಕೊಡದವನು ದರಿದ್ರನಾಗ್ತಾನೆ. ದಟ್ ಇಸ್ ಟ್ರೂ. ಕೃತಂಚ ದತ್ತಂಚ ತಥೈವ ತಿಷ್ಠತಿ ಅಂತ ನಾಟಕಕಾರ ಹೇಳಿದಾಗೆ ಕೊಟ್ಟದ್ದೇ ಮತ್ತೆ ಸಿಗುವುದಲ್ವಾ? ಅದನ್ನ ದುಡ್ಡು ದಾನ ಮಾಡು, ದುಡ್ಡು ಸಿಗುತ್ತೆ. ಚಿನ್ನ ದಾನ ಮಾಡು, ಚಿನ್ನ ಬರುತ್ತೆ. ಬೆಳ್ಳಿ ಕೊಡು, ಬೆಳ್ಳಿ ಸಿಗುತ್ತೆ. ಏನ್ ಕೊಟ್ಟಿ ಅದು ಬರುತ್ತೆ. ಕೃಷ್ಣನಿಂದ ಹೇಳಿ ಆಯ್ತು. ಏನ್ ಕೊಟ್ಟಿ ಅದು ಬರುತ್ತೆ ಎನ್ನುವುದಕ್ಕೆ ಮತ್ತೇನು ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಹೇಳುವಾಗ ಸುವರ್ಣ ದಾನ, ಕಾಂಚನ, ಮತ್ತೆ ಗಾಮ್, ಗೋದಾನ. ಗೋ ಅಂದ್ರೆ ದನವೂ ಹೌದು, ನೆಲವೂ ಹೌದು. ಹಿಂದೆ ಹೇಳಿ ಆಯ್ತಲ್ಲ, ಎರಡು ಕೊಡಬೇಕು. ಒಂದು ಎರಡು ಗಟ್ಟಿ ಮಾಡಿ ಹೇಳಿದವು. ನಾ ಗೋಪ್ರದಾಹ ತತ್ರ ಪಯಪ್ಪಿ ಬಂತಿ ನಾ ಭೂಮಿದಾಹ ಭೂಮಿ ವಾಷ್ಣವಂತಿ. ಮನೆ, ನೆಲ, ಊಟ, ವಸತಿ, ಅನುಕೂಲ ವ್ಯವಸ್ಥೆ ಎಲ್ಲ ಆಗಬೇಕಾದ್ರೆ ಇಷ್ಟೇ ನಮ್ಮದು. ಈ ನೆಲದಲ್ಲಿ ಯಜ್ಞಯಾಗಗಳ ಜೊತೆಯಲ್ಲಿ ಒಳ್ಳೆ ರೀತಿಯಾದ ಊಟ ಉಪಚಾರಗಳಲ್ಲಿ ಭೂಮಿ ಮತ್ತೆ ದನ. ಹಾಗಾಗಿ ಇಲ್ಲಿ ಗಾಮ್ ಅನ್ನುವಲ್ಲಿ ಛಾಕಾರ ಇರ್ಲಿಕ್ಕೆ ಹೋಗಿ ನಡೆದಾಡುವ ದನವನ್ನು ಇಟ್ಟುಕೊಂಡಿದ್ದಾನೆ, ನೆಲವನ್ನು ಹೇಳಿಕೊಳ್ಳುತ್ತಾನೆ. ಅದನ್ನ ಇದು ಮೂರು ಮುಖ್ಯವಾದದ್ದು. ಧನ, ಆನಂತರ ಈ ನೆಲ, ಮಣ್ಣು ಚಿನ್ನ ಇದ್ದ ಹಾಗೆ ಅದರೊಟ್ಟಿಗೆ ವಿಶೇಷವಾಗಿರತಕ್ಕ ಮಣ್ಣು ಚಿನ್ನದಂತೆ ಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ದನವನ್ನು, ಹೆಣ್ಣು ದನ ಇದು ಇಲ್ಲಿ ಜೇನು, ಇದರ ಸಮರ್ಪಣೆ ಮಾಡುವ ಮೂಲಕ ಖಂಡಿತವಾಗಿಯೂ ದರಿದ್ರರಾಗುವುದಿಲ್ಲ ಅಂತ ಬಹಳ ಸುಂದರವಾದ ಒಂದು ಚಿಂತನೆಯನ್ನು ಕೃಷ್ಣ ನಮಗೆ ದಾನ ಧರ್ಮದಲ್ಲಿ ಕೊನೆಯಲ್ಲಿ ಹೇಳಿದರೆ, ಪಾತ್ರನ ಬಗ್ಗೆ ಕೊನೆಗೆ ಮಾತಾಡ್ತಾನೆ. ಗುಣಮತೆ ಅನ್ನುವಾಗ ಗುಣ ಶಬ್ದದ ಚಿಂತನೆ. ಏನು ಗುಣ? ನೋಡ್ಲಿಕ್ಕೆ ಚಂದ ಇರಬೇಕಾ, ಅಥವಾ ಮೆಲ್ಲ ಪೊಲೈಟ್ ಆಗಿ ಮಾತಾಡೋನು? ಇವತ್ತೆಲ್ಲ ಒಳ್ಳೆ ವ್ಯಕ್ತಿ ಕೇಳಿದ್ರೆ ಚಂದ ಮಾತಾಡ್ತಾನೆ ಅಂತ. ಚಂದ ಮಾತಾಡ್ತಾನೆ ಅಂದ್ರೆ ಫಾಸ್ಟ್ ಮಾತಾಡ್ತಾನೆ, ಕೆಲಸ ಮಾಡಿಕೊಳ್ಳಿಕ್ಕೆ ವ್ಯವಹಾರದಲ್ಲಿ ಫಿಟ್ ಇದ್ದಾನೆ, ಹೇಗೆ ಬೇಕಾರಾಗಿ ಗೊತ್ತಾಗದಾಗಿ ನಾಮ ಹಾಕಿ ಟೊಪ್ಪಿ ಹಾಕಿ ಹೋಗ್ತಾನೆ ಅಂತ. ಅದು ಪ್ರಯೋಜನ ಇಲ್ಲ ಅಂತ. ನಮಗೆ ಗುಣವಂತ ಹೇಳಿದ್ರೆ ಭಗವಂತನ ವಿಶೇಷವಾದ ಜ್ಞಾನವನ್ನು, ಅರಿವನ್ನು ಪಡೆದವನು ಅಂತಲೇ ಅರ್ಥ. ಹೇಗೆ? ವೇದದ ಮಾಧ್ಯಮದಲ್ಲಿ ಅರ್ಥ ಮಾಡಿಕೊಳ್ಳಿ. ಕಿವಿಯಲ್ಲಿ ಕೇಳಲಿಕ್ಕಿರುವಂಥದ್ದನ್ನು ಶ್ರುತಿ ಅಂತ ಕರೆದು, ಯಾರಿಗೆ ಕಿವಿಯಲ್ಲಿ ಕೇಳುತ್ತದೆ, ಕೇಳಿಸ್ತಾರೆ, ಅದರ ಅರ್ಥ ಸಮೇತ ಚಿಂತನೆ. ಹೇಗೆ ಚಿಂತನೆ ಯಾರಿಗೆ ಮಾಡ್ತಾರೆ? ಸಂಸ್ಕಾರ ಉಳ್ಳವನಿಗೆ ಅಂತ. ವೇದ ಕೇಳಲಿಕ್ಕೆ ಬರಬೇಕು ಅಂತವನಿಗೆ ವೇದವನ್ನು ಕೇಳಿಸಬೇಕು ಅಂತ. ಸಂಸ್ಕಾರ ಆಗದವರಿಲ್ವಾ? ಸ್ತ್ರೀಯಾದಿಗಳು ಎಲ್ಲ, ಅವರಿಗೆಂತ ಕತೆ ಕೇಳಿದರೆ? ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಅವರಿಗೆಲ್ಲ ಕೇಳಲಿಕ್ಕೆ ವೇದ ಅದು ಇಲ್ಲ. ಯಾವುದು? ಮೂರು ತ್ರಯಿ ಋಗ್ಯಜು ಸಾಮಗಳನ್ನು ಅವರಿಗೆ ಕೇಳಿಸ್ಲಿಕ್ಕಿಲ್ಲ ಅವರಿಗೆ. ಮತ್ತೇನು ಅವರಿಗೆ ಕಲಿಸ್ಲಿಕ್ಕೆ, ಕೇಳಿಸ್ಲಿಕ್ಕೆ, ಹೇಳಲಿಕ್ಕೆ? ಕಲಿಸ್ಲಿಕ್ಕೆ, ಕೇಳಲಿಕ್ಕೆ, ಹೇಳಲಿಕ್ಕೆ ಅಂದ್ರೆ ತೋರಿಸಿಕೊಡ್ಲಿಕ್ಕೆ, ಮಾಟವಾಡ್ಲಿಕ್ಕೆ. ಇನ್ನೊಂದು ವೇದ ಉಂಟು ಅಂತ ವೇದವ್ಯಾಸರು ಹೇಳಿ 5ನೇ ವೇದ ಅಂತ ಭಾರತವನ್ನು ಕೊಟ್ಟು. ವೇದವ್ಯಾಸರು ಯಾರಿಗೆ ಪಾಠ ಕೇಳಲಿಕ್ಕೆ ವೇದ ಇಲ್ಲ ಇದೆ, ಅಸಂಸ್ಕಾರದಿಂದಾಗಿ ಅಸಂಸ್ಕೃತರಾದಾಗಿ ಅಂತವರಿಗೆ ಕೊಡ್ಲಿಕ್ಕೆ ಹೇಳಿಕೊಂಡೇ ಭಾರತವನ್ನು ಕೊಟ್ಟದ್ದು. ಎಷ್ಟೋ ಜನರಿಗೆಲ್ಲ ಅಯ್ಯೋ ಭಾರತವ, ಅದು ಶ್ಲೋಕ ಕೇಳುವುದಾ, ಅಯ್ಯೋ ಅಪಚಾರ ಅಂತ. ಅಪಚಾರ ವೇದವ್ಯಾಸರು ಹೇಳಲಿಲ್ಲ. ತ್ರಿಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ. ಶ್ರುತಿಗೋಚರ ಅಂದ್ರೆ ಏನರ್ಥ? ಪಾಠ ಕೇಳುವಂಥದ್ದು ಅಂತ ಅರ್ಥ. ಅವರಿಗೆ ಪಾಠ ಕೇಳಲಿಕ್ಕಿಲ್ಲ. ವೇದ 3 ಋಗ್ಯಜು ಸಾಮಗಳು.
ಆದ್ರೆ ಅವರು ಉದ್ಧಾರ ಆಗುದು ಬೇಡವಾ? ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯಂ ಭವೇದಿಯ, ಅವರು ಮೋಕ್ಷವನ್ನು ಪಡಿಬೇಕು. ಹಾಗಿದ್ರೆ ಏನ್ ಮಾಡಬೇಕು? ಅದಕ್ಕೋಸ್ಕರ ಮಹಾಭಾರತ ವಾಕ್ಯಾನ ಕೃಪೆಯ ಮುನ್ನಾಕೃತ, ಮಹಾಭಾರತವನ್ನು ತಂದುಕೊಟ್ರು ಅವರಿಗೆ ಶ್ರುತಿಗೋಚರ ಆಗ್ಲಿಕ್ಕೆ. ನಿಮ್ಮ ವೇದ ಶ್ರುತಿಗೋಚರ ಹೇಗೆ ಹೇಳಿ? ಕೂತ್ಕೊಂಡು ಪಾಠ ಮಾಡುದಲ್ವಾ, ಅರ್ಥ ಹೇಳಿಕೊಡುದಲ್ವಾ, ಅವನು ಕಲಿಯುದಲ್ವಾ? ಹಾಗೆ ಮಹಾಭಾರತವನ್ನು ಇತರರಿಗೆ, ಸಂಸ್ಕಾರ ಇಲ್ಲದವರಿಗೆ ಪಾಠ ಮಾಡಲಿಕ್ಕೆ ಬರಬೇಕು, ಪಾಠ ಮಾಡಲಿಕ್ಕೆ ಉಂಟು ಅಂತ ವೇದವ್ಯಾಸರೇ ಹೇಳಿದ್ದಾರೆ. ಆದ್ರಿಂದ ಯಾರಿಗೆ ದಾನದ ಯೋಗ್ಯತೆ ಕೇಳಿದ್ರೆ ವೇದದ ಅಧ್ಯಯನ ಮಾಡಿದವನಿಗೆ, ಕಿವಿಯಲ್ಲಿ ಭಗವಂತನ ಚಿಂತೆಯನ್ನು ವೇದದ ಮಾಧ್ಯಮದಲ್ಲಿ, ವೇದದ ಮಾಧ್ಯಮವೇ ಬೇಕು ನಮಗೆ ಶಬ್ದ, ವೇದದ ಮಾಧ್ಯಮದಲ್ಲಿ, ಸಂಸ್ಕಾರ ಇಲ್ಲದವರಿಗೆ ಮಹಾಭಾರತದ ಮಾಧ್ಯಮದಲ್ಲಿ. ಅದನ್ನ ವಿಷ್ಣು ಸಹಸ್ರನಾಮ ಹೇಳಬೇಕು, ಗೀತೆ ಹೇಳಬೇಕು, ಪಾಠ ಕೇಳಬೇಕು, ಅದನ್ನು ಅನುಸಂಧಾನ ಮಾಡಲಿಕ್ಕೆ ಉಂಟು. ನಾರಾಯಣ ವರ್ಮ ಪುರಾಣಗಳು ಎಲ್ಲವೂ, ಇತಿಹಾಸ ಪುರಾಣಗಳು ಎಲ್ಲವೂ ವೇದವ್ಯಾಸರ ನಿರ್ಮಿತಿ, ಎಲ್ಲರಿಗೂ ಅಧ್ಯಯನ ಯೋಗ್ಯವಾದದ್ದು ಅನ್ನೋದನ್ನು ಈ ಗೆರೆಯಲ್ಲಿ ನಾನು ಹೇಳ್ತಾ, ಅಂತಹ ಯೋಗ್ಯನಿಗೆ ಮಾತ್ರ. ಇನ್ನು ಅದು ಓದ್ಲಿಕ್ಕೆ ಅವನಿಗೆ ಕೊಡಬಾರದಂತವರಿಗೆ ನೀವು ಕೊಡುವುದು ಬೇಡ, ಹೇಳುವುದು ಬೇಡ, ಅವನ ಲೆಕ್ಕಕ್ಕೆ ಇಲ್ಲ, ಮಹಾಭಾರತದ ಪಾತ್ರನೇ ಅಲ್ಲವ. ಗ್ಯಾರಂಟಿ ಈ ಗೆರೆಗಳಲ್ಲಿ. ನಾನು ಹೇಗೆ ಶ್ರಾದ್ದಕ್ಕೆ ಬ್ರಾಹ್ಮಣ ಕಾಲ ಅಂತ ಯಮನ ವಾಕ್ಯದಲ್ಲಿ ಗ್ಯಾರಂಟಿ ಹೇಳುತ್ತೇನೆಯೋ, ಮತ್ತೇನನ್ನು ಒಪ್ಪುವುದಿಲ್ಲವೋ ವೇದವ್ಯಾಸರ ಗೆರೆಯಂತೆ. ಇರಬಹುದು 100 ಪ್ರಮಾಣಗಳು, ಆದ್ರೆ ಒಂದು ಪ್ರಮಾಣ ಸಾಕಲ್ಲ ಹೊಡೆದಾಗ್ಲಿಕ್ಕೆ. ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಅಂತ ಕೇಳಿದಾಗ ಯಾವತ್ತಿಗೆ ಆ ಶ್ರಾದ್ದ ಮಾಡಬೇಕು ಅಂದ್ರೆ, ಯಾವತ್ತು ಊಟಕ್ಕೆ ಬ್ರಾಹ್ಮಣ ಸಿಗ್ತಾನೆ ಅವತ್ತು ಮಾಡು. ನಿನ್ನ ತಂದೆ ದಿನ ತಿಥಿ ಲೆಕ್ಕಕ್ಕಿಲ್ಲ, ಅಮಾವಾಸ್ಯೆಯನ್ನು ಕರಿಬೇಡ, ನಮಗೆ ಬೇಕಾದ್ದು ಅದು. ಅವನು ಊಟಕ್ಕೆ ಬರುವುದಿಲ್ಲ ಹೇಳಿದ್ರೆ, ಊಟ ಮಾಡೋದಿಲ್ಲ ಹೇಳಿದ್ರೆ ಆವತ್ತು ಕಾಲ ಅಲ್ಲ ಅಂತ ಅರ್ಥ. ಅದು ದಶಮಿ ಆಗಿರ್ಬೋದು, ದಿನತ್ರಯ ಆಗಿರ್ಬೋದು, ಸಂಕ್ರಾಂತಿ ಆದಿಗಳಾಗಿರ್ಬೋದು, ಬಿಟ್ಟುಕೊಡಯ್ಯ. ಹಾಗೆ ಯಾರು ದಾನಕ್ಕೆ ಯೋಗ್ಯ ಕೇಳಿದ್ರೆ, ಯಾರು ವೇದವನ್ನು ಅಧ್ಯಯನ ಮಾಡಿರುತ್ತಾನೋ ಅವನಿಗೆ. ಹಾಗಾಗಿ ವೇದಕ್ಕೆ ಅಧ್ಯಯನಕ್ಕೆ ಸಂಸ್ಕಾರ ಬೇಕು ಹೇಳಬೇಡಿ. 5 ವೇದಗಳು ಇರ್ಲಿಕ್ಕೆ ಹೋಗಿ ಯಾವುದೇ ವೇದವನ್ನಾದ್ರೂ ಎನ್ನುವುದು ವೇದಾದಪಿ ಪರಂಚಕ್ರೇ ಪಂಚಮ ವೇದಮುತ್ತಮಂತ ಮಹಾಭಾರತ ವೇದಕ್ಕಿಂತಲೂ ಎತ್ತರದ ಸ್ಥಾನವನ್ನು ಪಡೆದಿದೆ ಅಂದಾಗ ನಾಚಿಕೆ ಪಡ್ಕೊಳ್ಬೇಕು ನಾವು. ಅಂತಹ ಯೋಗ್ಯವಾದ ಸೊತ್ತು ಉಳ್ಳವರಿಗೆ ದಾನ ಧರ್ಮ ಆಗಲಿ ಅಂತ ಕೃಷ್ಣ ಹೇಳುವ ಮೂಲಕ ಆ ಶ್ರೋತ್ರಿಯನ ಹೆಗ್ಗಳಿಕೆಯನ್ನು ಮುಂದಿನ ಕೊನೆಯ ಗೆರೆಯಲ್ಲಿ ಹೇಳುತ್ತಾನೆ. ಅದನ್ನು ಮತ್ತೆ ಚಿಂತನೆ ಮಾಡುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.